ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ತಾಯಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಇಡತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಗೆ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ, ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಶಾಂಪೂವಿನ ಶುದ್ಧತೆ, ಕಂಡೀಷ್ನರಿನ ನುಣುಪು, ಈ ಎರಡೂ ಗುಣಗಳು ಕೂಡ ಒಂದರಲ್ಲೇ. ಅದು ಕೇವಲ ₹2. ಹಾಗಾಗಿ ನಿಮ್ಮ ಕೇಶದ ಸಂರಕ್ಷಣೆಗಾಗಿ ತಪ್ಪದೇ ಬಳಸಿ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಇನ್ನು ಭೀಮಾ ಜ್ಯುವೆಲ್ಲರ್ಸ್, ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಭೀಮಾ ಜ್ಯುವೆಲ್ಲರ್ಸ್. ಇನ್ನು ಬಹಳ ವಿಶೇಷವಾಗಿ ವಿಶ್ವವಸುನಾಮ ಸಂವತ್ಸರದ 3ನೆಯ ದಿನ ಮಂಗಳವಾರ, ಎಲ್ಲವೂ ಕೂಡ ಮಂಗಳದಾಯಕವಾಗಿರಲಿ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯ ಅನುಗ್ರಹ ಸದಾಕಾಲ ಎಲ್ಲರ ಮೇಲೂ ಕೂಡ ಇರಲಿ. SSLC ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. SSLCಯನ್ನು ಹೊರತುಪಡಿಸಿ ಎಲ್ಲ ರೀತಿ ಇರತಕ್ಕಂಥ ವಿದ್ಯಾರ್ಥಿಗಳು, ಪರೀಕ್ಷೆಯನ್ನು ಬರೆದಿರ್ತಕ್ಕಂಥವ್ರು, ಪರೀಕ್ಷೆಯನ್ನು ನೀಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲವಾಗಲಿ. ಯಾರೂ ಕೂಡ ಈ ವರ್ಷ ಮನನೊಂದುಕೊಳ್ತಕ್ಕಂಥದ್ದು ಬೇಡ. ಎಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ಸಂತಸ, ಸಂಭ್ರಮ ಎಂಬತಕ್ಕಂಥದ್ದು ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಂದು ವಿಚಾರ ಅಂತೂ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಇನ್ನೇನು ರಿಸಲ್ಟ್ ಬರಲಿಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರ್ತೀರಿ. ಈಗಾಗಲೇ ತಾವೆಲ್ಲರೂ ಕೂಡ ತಾವು ಬರಿಬೇಕಾಗಿರ್ತಕ್ಕಂಥ ಒಂದು ಪರೀಕ್ಷೆಯನ್ನು ಅಚ್ಚುಕಟ್ಟಾಗಿ ನಿಮ್ಮ ಶಕ್ತಿಯಾನುಸಾರ, ನಿಮ್ಮ ಬುದ್ಧಿಶಕ್ತಿ ಅನುಸಾರ ತಾವು ಪರೀಕ್ಷೆಯನ್ನು ಬರೆದಿರ್ತಕ್ಕಂಥದ್ದಿದೆ. ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಿಸಲ್ಟ್ಗೋಸ್ಕರ ಅಷ್ಟಾಗಿ ಆಲೋಚನೆಯನ್ನು ಮಾಡತಕ್ಕಂಥದ್ದು ಬೇಡ. ಪ್ರತಿಯೊಬ್ಬರಿಗೂ ಕೂಡ ಒಂದು ಆಲೋಚನೆ ಇರುತ್ತೆ, ಒಂದು ಆತಂಕ ಇರುತ್ತೆ. ಏನು ಬರುತ್ತೋ, ಏನು ರಿಸಲ್ಟೋ, ಎತ್ತೋ ಎಂಬತಕ್ಕಂಥ ಒಂದಿಷ್ಟು ಗೊಂದಲಗಳಲ್ಲಿ ತಾವೆಲ್ಲರೂ ಕೂಡ ಕೂತಿರ್ತೀರಿ. ಯಾರೂ ಕೂಡ ಅನ್ಯತಾ ಭಾವಿಸಬೇಡಿ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಒಂದು ವೇಳೆ ಬಿಡ್ತು ಯಾಕೆಂತಂದರೆ ಈಗ ನಾನು ಯಾವುದನ್ನು ಕೂಡ ಅಪಸ್ವರ ನುಡಿತಕ್ಕಂಥದ್ದು ಬೇಡ, ಆದರೆ ಒಂದು ಮನೋಧೈರ್ಯವನ್ನು ತುಂಬಲಿಕ್ಕೆ ಮಾತ್ರ ನಾನು ಇಚ್ಛಿಸ್ತೇನೆ. ಯಾರಾದರೂ ವಿದ್ಯಾರ್ಥಿಗಳು ಎಲ್ಲಾದರೂ ಒಂದು ಭಾಗದಲ್ಲಿ ಎಡವಿದ್ದೆ ಆದ್ರೂ ಕೂಡ ಖಂಡಿತ ತಲೆ ಕೆಡಿಸ್ಕೊಳ್ಬೇಡಿ. ತಮ್ಮೆಲ್ಲರಿಗೂ ಕೂಡ ಹೇಳ್ತಕ್ಕಂಥದ್ದು ಒಂದೇ ಮಾತೆ, ಸೋಲು ಗೆಲುವು ಇದೆರಡೂ ಕೂಡ ಒಬ್ಬ ಮನುಷ್ಯನ ಜೀವನದಲ್ಲಿ ನಿರಂತರವಾಗಿ ಸಾಗುತ್ತಾನೆ ಇರಬೇಕು. ಈಗ ನಾನು ಸೋತಿದ್ದೇನೆ ಅಂತಂದು ಮಾತ್ರಕ್ಕೆ ಸಂಪೂರ್ಣವಾಗಿ ತಾವು ಕುಗ್ಗಿ ಕೂತ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ತಮ್ಮೆಲ್ಲರಿಗೂ ಕೂಡ ಒಂದು ಅವಕಾಶ ಇದ್ದೇ ಇರುತ್ತೆ. ಹಾಗಾಗಿ ಭಗವಂತ ಯಾವುದೋ ಒಂದು ರೂಪದಲ್ಲಿ ಒಂದು ಅವಕಾಶವನ್ನು ಕೊಡ್ತಾನೆ. ಖಂಡಿತ ತಾವು ಯಾರು ತಲೆ ಕೆಡಿಸ್ಕೊಳ್ಬೇಡಿ. ಹೋರಾಡಿ,
ಭಗವಂತನ ಅನುಗ್ರಹ ನಿಮಗಿದೆ. ಭಗವಂತನಲ್ಲಿ ಶ್ರದ್ಧಾಭಕ್ತಿಯ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಭಗವಂತ ಖಂಡಿತ ನಿಮ್ಮ ಕೈಯನ್ನು ಹಿಡಿತಾನೆ. ಹಾಗಾಗಿ ಮುಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ತಾಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಇಷ್ಟೇ, ಎಂಥದ್ದೇ ಒಂದು ಪರಿಸ್ಥಿತಿ ಇರಲಿ, ಎಂಥ ವಿದ್ಯಾರ್ಥಿನೇ ಆಗಿರಲಿ, ಅವನೆಲ್ಲರ ಜೀವನಕ್ಕೂ ಕೂಡ ಒಂದು ದಾರಿ ಆಗಲಿ, ಎಲ್ರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಸಿಗಲಿ, ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ತಕ್ಕಂಥ ಒಂದು ಶಕ್ತಿಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಕೊಡಲಿ. ಇದೆಲ್ಲದಕ್ಕಿಂತ ಮಿಗಿಲಾಗಿ ವಿದ್ಯೆಯಲ್ಲಿ ಒಂದು ಹಂತಕ್ಕೆ ಮುಂದುವರೆದಾದ್ಮೇಲೂ ಕೂಡ ತಂದೆ ತಾಯಿಯ ಜೊತೆಯಲ್ಲೇ ಇದ್ದು ನಿಮ್ಮ ಮುಂದಿನ ವಿದ್ಯಾಭ್ಯಾಸವನ್ನು ತಾವು ಮುಂದಾಗಿಸ್ತಕ್ಕಂಥದ್ದಾಗಲಿ. ಮುಂದಿನ ದಿನಮಾನಗಳಲ್ಲಿ ತಮಗೆ ಕೆಲಸ ಸಿಕ್ಕಿದ ಮೇಲೂ ತಂದೆ ತಾಯಿಯ ಜೊತೆಯಲ್ಲೇ ಇದ್ದು ಅವರ ಜೊತೆನೇ ತಾವು ಕೆಲಸಗಳನ್ನು ಮಾಡ್ತಾ ಕುಟುಂಬವನ್ನು ಸುಭೀಕ್ಷವಾಗಿ ನೋಡ್ಕೊಳ್ತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನು ತಮ್ಮೆಲ್ಲರಿಗೂ ಕೂಡ ತುಂಬಲಿ ಭಗವಂತ, ಒಂದು ಬುದ್ಧಿಯ ಶಕ್ತಿಯನ್ನು ತುಂಬಲಿ ಭಗವಂತ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಒಂದು ಶಕ್ತಿಯನ್ನು ಕೊಡಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಯಾಕೆ ಅಂತಂದರೆ ಈಗ ಏನಾಗೋಗುತ್ತೆ ಅಂತಂದರೆ ಈ SSLC ದಾಟ್ತಾ ಇದ್ದಂಗೆ ಎಲ್ಲರ ಮನಸ್ಸು, ಎಲ್ಲರ ಚಿತ್ತ, ಎಲ್ಲರ ಆಲೋಚನೆ ಒಂದಷ್ಟು ರೀತಿ ಬದಲಾಗಿ ಹೋಗ್ತಕ್ಕಂಥದ್ದಿರುತ್ತೆ. ಯಾತಕ್ಕೋಸ್ಕರ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾನೂ ಕೂಡ ಈ ಒಂದು ಹಂತವನ್ನು ದಾಟ್ಕೊಂಡು ಬಂದಿರುವ ಕಾರಣದಿಂದ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಏನೇನೆಲ್ಲ ಬದಲಾವಣೆಯ ಪಥದಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ ಅನ್ನೋದ್ರ ಬಗ್ಗೆ ನನಗೊಂದಿಷ್ಟು ಅರಿವಿದೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಪ್ರಪಂಚ ಬಹಳ ವಿಶಾಲವಾಗಿದೆ, ಹೌದು, ಸುಂದರವಾಗಿದೆ, ಹೌದು. ಇಷ್ಟು ದಿನದವರೆಗೂ ನಿಮಗಿರ್ತಕ್ಕಂಥ ಒಂದಿಷ್ಟು ಬಂಧನದಲ್ಲಿ ಒಂದಿಷ್ಟು ಬಾಗಿಲುಗಳು ತೆರೀತಕ್ಕಂಥದ್ದಿರುತ್ತೆ. ತೆರೆದಿರ್ತಕ್ಕಂಥ ಬಾಗಿಲುಗಳಲ್ಲಿ ಒಳ್ಳೆಯ ಬಾಗಿಲುಗಳು ಉಂಟು, ಕೆಟ್ಟ ಬಾಗಿಲುಗಳು ಕೂಡ ಉಂಟು. ಈ ಸಮಯದಲ್ಲಿ ತಾವು ಯಾವ ರೀತಿ ನಿಮ್ಮ ಬುದ್ಧಿಶಕ್ತಿಯನ್ನು, ನಿಮ್ಮ ಮನಸ್ಥಿತಿಯನ್ನು ತಾವು ಹತೋಟಿನಲ್ಲಿ ಇಟ್ಕೊಳ್ತೀರೋ ಅಷ್ಟೇ ಒಳ್ಳೆಯದು ಅಂತಲೇ ನಾನು ಹೇಳ್ತೀನಿ. ಯಾತಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸಮಯದಲ್ಲಿ ನೋಡಿ, ನಾನು ಈ ಸ್ಥಾನದಲ್ಲಿ ಕೂತ್ಕೊಂಡು ಒಬ್ಬ ಗುರು ಆಗೋ, ಇಲ್ಲ ಅಂತಂದರೆ ಏನಪ್ಪ ಈತ ಸುಮ್ಮನೆ ಇರಲಾರ್ದೆಲ್ಲ ಹೇಳ್ತಾರೆ, ಜೀವನ ಇರೋದು ಒಂದು ಸಂತೋಷಕ್ಕೋಸ್ಕರ ಇಷ್ಟು ದಿವಸ ಹೊಡೆದಾಡಿದಿರ್ತಾರೆ, ಇನ್ನು ನಮಗೂ ಒಂದು ನೆಮ್ಮದಿ ಸಿಗುತ್ತೆ ತಾನೆ, ಅದನ್ನೂ ಇವ್ರು ಕಲ್ಲಾಗ್ತಾ ಇದ್ದಾರೆ ಅಂತ ದಯವಿಟ್ಟು ಯಾರೂ ಅನ್ಯತಾ ಭಾವಿಸ್ಬೇಡಿ. ತಮ್ಮೆಲ್ಲರ ಜೊತೆ ನಾನೊಬ್ಬ ಸ್ನೇಹಿತನಾಗಿ ನಾನು ತಮ್ಮ ಜೊತೆ ಹಂಚ್ಕೊಳ್ಳೋದಿಷ್ಟೇ. ಯಾಕೆ ಅಂತಂದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಸಂಪೂರ್ಣವಾಗಿ ಬೇರೊಂದು ಆಲೋಚನೆಗಳಿಗೆ ತುತ್ತಾಗ್ತಕ್ಕಂಥದ್ದಿರುತ್ತೆ. ಆ ಸಮಯದಲ್ಲಿ ತಾವೆಲ್ಲರೂ ಕೂಡ ಸ್ವಲ್ಪ ಜೋಪಾನವಾಗಿರಿ. ಎಂಥದ್ದೇ ವಿಚಾರ ಇರಲಿ, ಆ ನೆಗೆಟಿವ್, ಕೆಟ್ಟದ್ದು ಎಂಬತಕ್ಕಂಥದ್ದು ಆದಷ್ಟು ಬೇಗ ನಿಮ್ಮ ಹತ್ರ ಬರುತ್ತೆ. ಯಾಕೆ ಅಂತಂದರೆ ಅನುಭವಿಸಿ ಬಂದಿರುವ ಕಾರಣದಿಂದ ಹೇಳ್ತಾ ಇರತಕ್ಕಂಥ ಒಂದು ವಿಚಾರ, ಕೆಟ್ಟದ್ದು ಆದಷ್ಟು ಬೇಗ ನಿಮ್ಮ ಹತ್ರ ಬರುತ್ತೆ. ಆದಷ್ಟು ತಾವು ಕಂಟ್ರೋಲಲ್ಲಿರಿ. ನಿಮ್ಮ ಮನಸ್ಥಿತಿಯನ್ನು ಗಟ್ಟಿಪಡಿಸ್ಕೊಳ್ಳಿ. ಯಾವ ಸಮಯಕ್ಕೂ ಕೂಡ, ಯಾವ ಒಂದು ವಿಚಾರದಲ್ಲೂ ಕೂಡ, ಅದನ್ನೆಂಥದ್ದೇ ಪರಿಸ್ಥಿತಿ ಆಗಿರಲಿ, ಯಾವುದನ್ನೂ ಕೂಡ ತಮ್ಮ ಹತ್ರ ಸೋಕಿಸ್ಕೋಬೇಡಿ. ಈಗ ತಾವು ಅದಕ್ಕೆ ಒಂದು ಚೂರು ಮಾರ್ಗವನ್ನು ಮಾಡಿಕೊಟ್ಬಿಟ್ರೆ ಅದು ಕಂಪ್ಲೀಟಾಗಿ ನಿಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ಮುಂದಿನ ದಿನಮಾನಗಳಲ್ಲಿ ತಮ್ಮ ಸ್ಥಾನಮಾನವನ್ನು ಎಲ್ಲೋ ಒಂದು ಕಡೆ ಮತ್ತೊಂದು ರೀತಿ ಬದಲಾಯಿಸ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಇದು ಯಾವುದಕ್ಕೂ ಕೂಡ ಜಾಗ ಕೊಡ್ತಕ್ಕಂಥದ್ದು ಬೇಡ. ಸಂತೋಷವಾಗಿ, ಸಂತೃಪ್ತಿಯಾಗಿ, ಒಳ್ಳೆಯ ಒಂದು ಸ್ನೇಹವನ್ನು ಬಯಸಿ, ಸ್ನೇಹದಲ್ಲಿ ಒಳ್ಳೆಯದು ಕೆಟ್ಟದು ಅಂತ ನಾನು ಯಾವತ್ತೂ ಕೂಡ ಭೇದ ಭಾವ ಮಾಡೋದಿಲ್ಲ. ಎಲ್ಲರೂ ಹೇಳ್ತಾರೆ ಸ್ನೇಹಿತರ ಸವಾಸ ಅಂತ ಹೇಳಿ. ಹಾಗಾಗಿ ಸ್ನೇಹಿತರು ಅಂತಂತ ಮಾಡ್ಕೊಳ್ಬೇಕಾದ್ರೆ ಒಳ್ಳೆಯದು ಕೆಟ್ಟದನ್ನು ನೋಡ್ಕೊಳ್ಳಿಕ್ಕಾಗೋದಿಲ್ಲ. ಆದ್ರೂ ಕೂಡ ಸ್ನೇಹಿತ ಅನ್ನೋನಿರಬೇಕು. ಅದೆಲ್ಲದರ ಮಧ್ಯದಲ್ಲಿ ತಮ್ಮ ಜವಾಬ್ದಾರಿನೂ ಕೂಡ ಅಷ್ಟರ ಮಟ್ಟಿಗೆ ಇರಬೇಕು. ಹಾಗಾಗಿ ಇಲ್ಲಿ ಸ್ನೇಹಿತನ ಮೇಲೆ ದೂರೋದಕ್ಕಿಂತ ತಾವು ಎಷ್ಟರ ಮಟ್ಟಿಗೆ ನಾವು ಜೋಪಾನವಾಗಿರ್ತೀವಿ ಅನ್ನೋದ್ರ ಬಗ್ಗೆ ಒಂದು ಆಲೋಚನೆಯನ್ನು ಮಾಡಿದ್ದೆ ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸ್ತಾನೆ. ಹಾಗಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. SSLC ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯದಾಗಲಿ. ಬೇರೆಲ್ಲ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತಾ, ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಕಿವಿ ಮಾತನ್ನು ತಿಳಿಸ್ತಾ ಇದ್ದೆ. ಯಾಕೆ ಅಂತಂದರೆ SSLC ಮುಗಿಸ್ಕೊಂಡಿದ್ದಾದ ನಂತರ ಒಂದಿಷ್ಟು ಬದಲಾವಣೆಗಳನ್ನು ಗಮನಿಸ್ತಕ್ಕಂಥದ್ದಿರುತ್ತೆ, ಹೊಸದಾಗಿರ್ತಕ್ಕಂಥ ವಿಚಾರಗಳನ್ನು ಸ್ವಾಗತಿಸ್ತಕ್ಕಂಥದ್ದಿರುತ್ತೆ. ಅದರಲ್ಲಿ ಕೆಟ್ಟದ್ದು ಉಂಟು, ಒಳ್ಳೆಯದು ಉಂಟು. ಹಾಗಾಗಿ ಇಂತಹ ಸಮಯದಲ್ಲಿ ನಾವು ಎಷ್ಟರ ಮಟ್ಟಿಗಿನ ಆಲೋಚನೆಯನ್ನು ಮಾಡ್ತೀವಿ, ಯಾವುದರಲ್ಲಿ ಮುಂದಾಗ್ತೀವಿ, ಯಾವುದನ್ನು ಹಾಗೆ ಬಿಡ್ತೀವಿ ಅನ್ನೋದ್ರ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಭಗವಂತನ ಅನುಗ್ರಹ ಸದಾಕಾಲ ಎಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಇದೊಂದು ವಿಚಾರವಾಗಿ ತಮ್ಮೆಲ್ಲರ ಜೊತೆ ಹಂಚ್ಕೊಳ್ಬೇಕು ಎಂಬತಕ್ಕಂಥದ್ದು ನನ್ನ ಮನದ ಆಸೆ ಇತ್ತು. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಮಂಗಳವಾರ ಎಲ್ರಿಗೂ ಕೂಡ ಮಂಗಳದಾಯಕವಾಗಿರಲಿ. ಇವತ್ತಿನ ದಿವಸ ಅದರಲ್ಲೂ ಬಹಳ ವಿಶೇಷವಾಗಿ ನನ್ನ ಜೀವನದ ಅಮೂಲ್ಯವಾಗಿರ್ತಕ್ಕಂಥ ದಿನಗಳಲ್ಲಿ ಇವತ್ತು ಕೂಡ ಒಂದು ಏನಪ್ಪ ಅಂತಂದರೆ, ಬಹಳ ವಿಶೇಷವಾಗಿ ಇವತ್ತಿನ ದಿವಸ ನನ್ನ ತಾಯಿಯ ಒಂದು ಹುಟ್ಟುಹಬ್ಬ.
ಅಂತಂದರೆ ನನ್ನ ಅಮ್ಮನ ಒಂದು ಹುಟ್ಟುಹಬ್ಬ ಇದೆ. ಹಾಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳ ವತಿಯಿಂದ ನನ್ನ ತಾಯಿಗೆ ಹುಟ್ಟುಹಬ್ಬವನ್ನು, ನಾನು ಹುಟ್ಟುಹಬ್ಬದ ಶುಭಾಶಯವನ್ನು ನಾನು ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ, ನನ್ನ ತಾಯಿಯ ಅನುಗ್ರಹ ಸದಾಕಾಲ ನನ್ನ ಮೇಲಿರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ಇವತ್ತಿನ ದಿವಸ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿನ ತಿಳ್ಕೊಳ್ತಕ್ಕಂಥದ್ದಿದೆ. ಜೊತೆಗೆ ಗುರುಜಿರವರು ನಿನ್ನೆ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸ್ತಾ ಇದ್ರು, ವಿಶ್ವವಸು ನಾಮ ಸಂವತ್ಸರದ ವಿಶೇಷವಾಗಿರತಕ್ಕಂಥ ಒಂದು ಪಂಚಾಂಗ ಶ್ರವಣ ಆಗಿರ್ಬೋದು, ಪ್ರತಿನಿತ್ಯದ ರಾಶಿ ಫಲಗಳಾಗಿರ್ಬೋದು, ಯಾವ ರಾಶಿಗೆ ಒಳಿತಿದೆ, ಯಾವ ರಾಶಿಗೆ ಇವತ್ತಿನ ದಿವಸ ಸ್ವಲ್ಪ ಸಮಸ್ಯೆಗಳಿದೆ, ಇದೆಲ್ಲದರ ಬಗ್ಗೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಹಾಗಾಗಿ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮಋಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವದೇಶೋ ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವಿಷ್ಣುವಿ ವಾರಾಹಿ ಇಂದ್ರಾಣಿ ಚಾಮುಂಡಾಂ ಚಂಡಿಕಾಂ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಹರಿಂ ಕರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾನೀಂ ಚ ವರಸದಾಂ ಧೌತಾಂ ತನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ. ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತಿಯೇ ನಮಃ, ಗ್ರಾಮಿಣೇ ನಮಃ, ಗಣಾಧ್ಯಕ್ಷಾಯ ನಮಃ, ಗಣಸ್ವರೂಪಿಣೇ ನಮಃ ಓಂ, ಗಣವಲ್ಲಭಾಯ ನಮಃ, ಗಣೇಶ್ವರಣ್ಯೇ ನಮಃ ಓಂ, ಲಲಿತಾಯ ನಮಃ, ದುರ್ಗಾಯ ನಮಃ, ಸಕಲ ದುಃಖ ನಿವಾರಣೇ ನಮಃ ಓಂ, ನಿತ್ಯಕ್ಲಿನ್ನಾಯ ನಮಃ, ನಿರುಪಮಾಯ ನಮಃ, ಸರ್ವಮಂಗಳೇ ನಮಃ ಓಂ, ಸರ್ವೇಶ್ವರೀ ನಮಃ, ಸರ್ವತೋಭದ್ರವಾಸಿನೇ ನಮಃ ಓಂ, ಮಹಾರೂಪಾಯ ನಮಃ, ತ್ರೈಮೂರ್ತಿ ನಮಃ, ಅನುಗ್ರಹದಾತ್ರೀ ನಮಃ ಓಂ, ಆದಿಲಕ್ಷ್ಮೀ ನಮಃ, ಜಯಲಕ್ಷ್ಮೀ ನಮಃ, ಸರಸ್ವತ್ಯೇ ನಮಃ, ಮಾತಾ ಚ ಅನ್ನಪೂರ್ಣಾಂಬಿಕಾಯೈ ನಮೋ ನಮಃ. ಗೌರೀರ್ಮಿಮಾಯ ಸಲಿಲಾ ನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ವಿಶ್ವವಸು ನಾಮ ಸಂವತ್ಸರದ ಈ ಶುಭ ದಿನ ಅಂದರೆ ಸಕಲವೂ ಸಹಿತ ವಿಶ್ವವಸು ನಾಮ ಸಂವತ್ಸರದಲ್ಲಿ ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಎಲ್ಲರಿಗೂ ಯಶಸ್ಸನ್ನು ಉಂಟು ಮಾಡಲಿ. ಹಾಗೆ ಈ ಶುಭ ದಿನ ಯುಗಾದಿಯ ಒಂದಷ್ಟು ವಿಶೇಷತೆಗಳು ಇಲ್ಲೂ ಸಹಿತ ಇದೆ. ನಾನು ನಿನ್ನೆ ತಿಳಿಸ್ಕೊಟ್ಟಿದ್ದೆ, ವಿಶ್ವವಸು ನಾಮ ಸಂವತ್ಸರದ ಪ್ರಾರಂಭದ ದಿನಗಳು ಅಂದರೆ ಯುಗಾದಿ ಆದ ನಂತರ ಈ ವರ್ಷದಡ್ಕಂತಕ್ಕಂಥದ್ದು ಅಥವಾ ಒಂದು ಕಾರದ ಊಟ ಅಂತಲೋ ಅಥವಾ ನಿಮ್ಮ ಮನಸ್ಸಿಗೆ ಸಮಾಧಾನ ಸಂತೃಪ್ತಿ ತರುವಂತಹ ಒಂದು ದಿನದ ವಿಶೇಷ ಅಂತಲೋ ಇವತ್ತಿರತಕ್ಕಂಥದ್ದು. ಹಾಗಾಗಿ ಇವತ್ತಿನ ಈ ಶುಭದ ದಿನ ಅಂದರೆ ಯಾರೆಲ್ಲ ನಿಮ್ಮ ಕಾಯಕಗಳಲ್ಲಿ ತಾವು ನಿರತರಾಗಿದ್ದೀರಿ, ನಿಮ್ಮ ಕಾಯಕದಲ್ಲಿ ಯಾವುದೂ ಲೋಪವಿಲ್ಲದಂಥ ರೀತಿ ನಿಮ್ಮ ಬದುಕನ್ನು ಕಾಣ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಒಳಿತಾಗಲಿ, ಮಹಾವಿಷ್ಣುವಿನ ಅನುಗ್ರಹ ನಿಮಗೆ ಸಿಗಲಿ. ಹಾಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ವರ್ಷದಲ್ಲಿ ಎಲ್ಲವೂ ಸಹಿತ ತಾವಂದುಕೊಂಡಷ್ಟು ಮಟ್ಟಿಗೆ ಲಾಭವೇ ಸಿಗಲಿ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ಗುರುವಿನ ಅನುಗ್ರಹ, ಜೊತೆಗೆ ವಿಶೇಷವಾಗಿ ಈ ಶುಭ ದಿನ ಸಿದ್ಧಗಂಗಾ ಶ್ರೀಗಳನ್ನು ಸಹಿತ ಇವತ್ತು ನಾವು ನೆನೆಸ್ಕೊಳ್ಬೇಕು, ಆರಾಧಿಸಬೇಕು. ಸಿದ್ಧಗಂಗಾ ಶ್ರೀಗಳು ನಡೆದಾಡು ದೇವರು ಅಂತಲೇ ಹೆಸರಾಗಿರ್ತಕ್ಕಂಥವ್ರು. ಅಂತಹ ಶ್ರೀಗಳ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ಈ ಶುಭ ದಿನ ಗುರುಗಳ ಆಶೀರ್ವಾದ ರಾಜ್ಯದ ದೇಶದ ಸಮಸ್ತರಿಗೂ ಇರಲಿ. ಗುರು ಎಂಬತಕ್ಕಂಥ ಪದಕ್ಕಿರ್ತಕ್ಕಂಥ ಅರ್ಥವೇ ಅಷ್ಟು ದೊಡ್ಡದು. ಹಾಗಾಗಿ ಗುರು ಪ್ರಾರ್ಥನೆ ನಮ್ಮಲ್ಲಿ ಸದಾಕಾಲ ನಡೀತಾ ಇರಬೇಕು. ಪ್ರತಿಯೊಬ್ಬ ಗುರುಗಳನ್ನು ಸಹಿತ ನಾವು ನಮಸ್ಕರಿಸಬೇಕು, ಅವರ ಆಶೀರ್ವಾದವನ್ನು ಪಡಿಬೇಕು. ಯಾಕೆಂದರೆ ಆ ಗುರು ಆ ಸ್ಥಾನಕ್ಕೆ ಅವರು ಬಂದು ಕೂತ್ಕೊಳ್ಬೇಕಾದ್ರೆ ಆ ಸ್ಥಾನಕ್ಕೆ ಬರುವ ಮುನ್ನವೇ ಸಾಕಷ್ಟು ಹುಳಿಪೆಟ್ಟುಗಳನ್ನು ತಿಂದು ಸಾಕಷ್ಟು ವಿದ್ಯೆ ಜ್ಞಾನವನ್ನು ಅರಿತು ಅವರು ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಧರ್ಮದೆಡೆ ನಡಿಬೇಕು, ನಡೆಯುವಂತಹ ಕಾಯಕವೇ ಅಲ್ಲಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇಂತಹ ಅದ್ಭುತವಾದಂತಹ ಒಂದು ಚಿಂತನೆ ಉಳ್ಳಂತಹವರು ನಡೆದಾಡುವಂತಹ ದೇವರು. ಹಾಗೆ ಶತಾಯುಷಿಗಳಾಗಿರ್ತಕ್ಕಂತಹ 100 ವಸಂತಗಳನ್ನು ದಾಟಿ ನಡೆದಂತಹ ಸಿದ್ಧಗಂಗಾ ಶ್ರೀಗಳಿಗೆ ಸಂಪೂರ್ಣವಾದಂತಹ ಕೃಪಾಕಟಾಕ್ಷ, ಅವರ ಆಶೀರ್ವಾದ ಎಲ್ಲರಿಗೂ ಇರಲಿ, ಎಲ್ಲರಿಗೂ ಸಹಿತ ಅವರ ಅನುಗ್ರಹ ಸಿಗಲಿ. ಹಾಗೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ವಿದ್ಯಾರ್ಥಿಗಳ ಜೀವನಕ್ಕೆ ಒಂದು ಸುಂದರವಾದಂಥ ಬದುಕು ಕಟ್ಟಿಕೊಳ್ಳಿಕ್ಕೆ ಇವತ್ತಿಗೂ ಸಹಿತ ಅಂದು ಹಚ್ಚಿರುವಂತಹ ಅಗ್ನಿ ಇವತ್ತಿಗೂ ಆರಿಲ್ಲ ಸಿದ್ಧಗಂಗಾ ಶ್ರೀಗಳ ಆಸ್ಥಾನದಲ್ಲಿ. ಅವತ್ತು ಹಚ್ಚಿದಂಥ ಅಗ್ನಿ
ಯಾವಾಗ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಅವತ್ತು ಅಗ್ನಿ ಪ್ರತಿಷ್ಠಾಪನೆ ಮಾಡಿದ್ರು, ಇವತ್ತಿಗೂ ಬರ್ತಕ್ಕಂಥ ಸಾವಿರಾರು ಜನ ಭಕ್ತರಿಗೆ ಅನ್ನದಾಸೋಹ ಮಾಡುವಂಥ ಕ್ಷೇತ್ರ ಸಿದ್ಧಗಂಗಾ. ಆ ಸಿದ್ಧಗಂಗಾ ಮಠದಲ್ಲಿ ಇವತ್ತಿಗೂ ಸಹಿತ ಅನ್ನದಾಸೋಹ ಇದೆ, ವಿದ್ಯಾದಾಸೋಹ ಇದೆ. ಬರ್ತಕ್ಕಂತಹ ವಿದ್ಯಾರ್ಥಿನಿಗಳ ಆ ವಿಶೇಷವಾಗಿರ್ತಕ್ಕಂಥ ಜ್ಞಾನಚಕ್ಷುವಿಗೆ ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಲ್ಪಿಸುವಂತಹ ಸಿದ್ಧಗಂಗಾ ಮಠ, ತುಮಕೂರಿನ ಸಮೀಪ ಇರತಕ್ಕಂಥ ಸಿದ್ಧಗಂಗಾ ಮಠಕ್ಕೆ ಅಲ್ಲಿರ್ತಕ್ಕಂಥ ಶ್ರೀಗಳು, ಇವತ್ತಿನ ಶ್ರೀಗಳು ಎಲ್ಲರೂ ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನೇ ಮಾಡ್ತಾ ಇದ್ದಾರೆ. ಯಾರೂ ಸಾಧನೆ ಮಾಡೋಕ್ಕಾಗದಂತಹದ್ದು. ಎಲ್ಲ ಕಡೆ ಇವತ್ತು ವಿದ್ಯಾಭ್ಯಾಸ ಎಂಬತಕ್ಕಂಥದ್ದು ಬಹಳಷ್ಟು ದುಬಾರಿ ಇದೆ. ವಿದ್ಯಾಭ್ಯಾಸ ಎಂಬತಕ್ಕಂಥದ್ದಕ್ಕೆ ಮೌಲ್ಯವನ್ನು ಅದಕ್ಕೆ ಕಟ್ಟಿ ನಾವು ವಿದ್ಯೆಯನ್ನು ಪಡೆಯೋದು ಬಹಳ ಕಷ್ಟ. ಅಂತಹದ್ರಲ್ಲಿ ಉಚಿತವಾಗಿ ಹಾಗೆ ಒಂದಷ್ಟು ವಿದ್ಯೆಯನ್ನು, ಒಂದಷ್ಟು ಜ್ಞಾನವನ್ನು, ಜೊತೆಗೆ ಸಿದ್ಧಗಂಗಾ ಮಠದಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳು ಅಂದರೆ ಅವರಿಗೆ ಅವರದೇ ಆದಂಥ ಸ್ಥಾನಮಾನಕ್ಕೆ ಹೆಚ್ಚಿನ ಫಲಾಫಲಗಳಿದೆ. ಅಂದರೆ ಅಲ್ಲಿನ ಗುರು ಮತ್ತು ಸಂಸ್ಕೃತಿ ಸಂಪ್ರದಾಯ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನಕ್ಕೆ ಪಾತ್ರರಾಗಿರ್ತಕ್ಕಂಥವ್ರು ಅಂತೇಳಿ ಇವತ್ತಿನ ದಿವಸ ಸಾಕಷ್ಟು ಜನ IAS IPSಗಳಾಗಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಹಾಗೆ ಆ ಆಸ್ಥಾನದಲ್ಲಿದ್ದು ಗುರುಗಳ ಪಾದಸೇವೆ ಮಾಡ್ತಾ ಒಂದು ಒಳ್ಳೆಯ ಒಂದು ಸುಂದರವಾದಂಥ ಬದುಕನ್ನು ಕಟ್ಕೊಂಡು ಪುನಃ ನಾವು ಮಠಕ್ಕಾಗಿ ಏನಾದ್ರು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥವರು ಎಷ್ಟೋ ಜನ ಇದ್ದಾರೆ. ಹಾಗಾಗಿ ಈ ಒಂದು ಧರ್ಮದ ಕ್ಷೇತ್ರ ಎಲ್ಲರಿಗೂ ಒಳಿತನ್ನು, ಎಲ್ಲರಿಗೂ ಆಶೀರ್ವಾದವನ್ನು ಕೊಡುವಂಥದ್ದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈ ಶುಭ ದಿನ ಇವತ್ತು ಏನೆಲ್ಲ ವಿಶೇಷವಾಗಿದೆ, ಯಾವೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಿದ್ದೀರಿ, ನಿಮ್ಮ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಏನು ಆಲೋಚನೆ ಮಾಡ್ತಿದ್ದೀರಿ, ಹಾಗೆ ಮೊನ್ನೆಯಷ್ಟೇ ಶನಿ ಬದಲಾದ ನಂತರ ಯಾರ್ಯಾರ ಜಾತಕದಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ ಶನಿಯ ದೃಷ್ಟಿಕೋನದಿಂದ ಉಂಟಾಗ್ತಿರ್ತಕ್ಕಂಥ ಸಮಸ್ಯೆಗಳು ಎಂಬತಕ್ಕಂಥದ್ದನ್ನು ಈಗಾಗಲೇ ನಾನು ಹೇಳಬೇಕಾದ್ದಿಲ್ಲ. ಆಯಾ ರಾಶಿಗಳವರಿಗೆ ಒಂದಷ್ಟು ಎಚ್ಚರಿಕೆಗಳು ಗೊತ್ತಾಗ್ತಾ ಇದೆ. ಆದರೆ ಅಂತಹ ಸಮಯದಲ್ಲಿ ಮನುಷ್ಯ ತಾನು ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು ನೋಡಿ. ಸಂಪೂರ್ಣವಾಗಿ ಗ್ರಹಸ್ಥಿತಿಗಳು ವ್ಯತ್ಯಾಸ ಕಂಡಾಗ ಯಾರು ಏನು ಹೇಳಿದ್ರು ನೀವು ಕೇಳಿಸ್ಕೊಳ್ಳೋ ಮಟ್ಟದಲ್ಲಿರಲ್ಲ. ನಾನು ಹೇಳಿದ್ದೆ ನಿಮ್ಗೆ ಆಲಿಕೆ ಬರೋದೂ ಇಲ್ಲ. ಆದರೆ ಆ ಪ್ರಾರಂಭ ದಿನದಲ್ಲಾದ್ರಿಂದ ಮುಂಬರ್ತಕ್ಕಂಥ ದಿನಗಳ ಕಷ್ಟ ಹೀಗೆ ಬರುತ್ತೆ ಅಂದಾಗ ಅದರ ಪೂರ್ವಭಾವಿಯಾಗಿ ಒಂದಷ್ಟು ಜಪ ತಪ ಅನುಷ್ಠಾನಗಳನ್ನು ಮಾಡಿಕೊಳ್ಳೋದು ಭಾಳ ಶ್ರೇಯಸ್ಕರವಾಗಿರ್ತಕ್ಕಂಥದ್ದೇ ಸರಿ. ಹಾಗಾಗಿ ಇವತ್ತಿನ ದಿವಸ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಮಾಡಿ ಒಂದಷ್ಟು ಪಂಚಾಂಗ ಶ್ರವಣ ಆದ ನಂತರ ಯಾವ್ಯಾವ ರಾಶಿಗಳವರು ಏನು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಮತ್ತು ಯಾವ ಶಾಂತಿಗಳನ್ನು ಆಚರಿಸಬೇಕು, ಯಾವ ಜಪತಪಗಳನ್ನು ಮಾಡ್ಕೊಳ್ಬೇಕು, ಯಾವ ದಾನ ಧರ್ಮಾದಿಗಳನ್ನು ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಕರ್ಮಫಲ ದೂರ ಆಗುತ್ತೆ ಎಂಬತಕ್ಕಂಥ ಒಂದಷ್ಟು ಧರ್ಮ ಸೂಕ್ಷ್ಮತೆಗಳನ್ನು ನಾವು ಆಲಿಸೋಣ, ತಿಳ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಪಂಚಾಂಗ ಶ್ರವಣ, ದೇವತಾರಾಧನೆ, ದೇವರ ಪೂಜೆ ಇದೆಲ್ಲ ಭಾಳ ಬೇಗ ಆಗೋಗ್ಬೇಕು. ಹೌದು. ಯಾಕಂದರೆ ಇವತ್ತು ಹೆಣ್ಣು ಮಕ್ಕಳು ಅಡುಗೆ ಮನೆಗೆ ಒಂದು ಕಾಲು, ಹೊರಗಡೆ ಒಂದು ಕಾಲು. ಹೌದು. ಹಾಗೆ ಮನೆಯಲ್ಲಿರ್ತಕ್ಕಂತಹ ಹಿರಿಯರು ಸಹಿತ ಒಂದಷ್ಟು ಜನ ಯುಗಾದಿ ಅಲ್ವಾ, ಯುಗಾದಿ ಹೊಸ ವರ್ಷ ಬಂತು ಅಂದರೆ ಎಲ್ಲ ಹೊಸತನವೇ. ಆದರೆ ಏನೇ ಇರಲಿ ಹೊಸತನ ಎಷ್ಟು ಅದೃಷ್ಟ ನೋಡಿ. ಒಂದು ಕಡೆ ಬಹಳ ಸಂತೋಷ ಈ ಹೊಸ ವರ್ಷದ ಯುಗಾದಿಯನ್ನು ಸಂಭ್ರಮಿಸ್ತಕ್ಕಂಥವ್ರೆಲ್ಲರೂ ಇದ್ದೇವೆ ನಾವು. ಅಂದರೆ ಆಹಾರಗಳಿದೆ, ಒಳ್ಳೆ ಆರೋಗ್ಯಕರವಾದ ಪದಾರ್ಥ ಇದೆ, ಜೀವನ ಚೆನ್ನಾಗಿದೆ. ಇದೇ ಹೊಸ ವರ್ಷ ಅಂತ ಮಾಡಿ ಮನೆಯಿಂದ ಹೆಣ್ಣುಮಕ್ಕಳು, ಮನೆಯಲ್ಲಿರ್ತಕ್ಕಂಥ ಮಕ್ಕಳು, ಆಚೆ ಕಡೆ ಅವರು ಬರೀ ಹೆಣ್ಮಕ್ಳಷ್ಟೇ ಅಲ್ಲ, ಮನೆ ಗಂಡು ಮಕ್ಕಳು ಹೊಸ ವರ್ಷವನ್ನು ಆಚರಣೆ ಮಾಡಬೇಕು ಅಂತ ಮನೆಯಿಂದ ಸಂಜೆ ಆಚೆಗೆ ಹೊರಟ್ರೆ ಆ ಮಕ್ಕಳು ಮನೆಗೆ ಬಂದು ಸೇರೋ ತನಕ ತಂದೆ ತಾಯಿ ಕಣ್ಣಿಗೆ ಎಣ್ಣೆ ಬತ್ತಿ ಹಾಕೊಂಡು ಕೂತ್ಕೋಬೇಕು. ಅದು ಹೊಸ ವರ್ಷ ಅಂದರೆ ಜನವರಿಯಲ್ಲಿ ಬರ್ತಕ್ಕಂಥದ್ದು. ಆದರೆ ಯುಗಾದಿ ಹಾಗಲ್ಲ. ಹೊಸ ಬಟ್ಟೆ ಹಾಕ್ಕೊಳ್ತಾರೆ, ಹೊಸದಾದಂತಹ ಒಂದು ಬದುಕನ್ನು ನೋಡಬೇಕು ಅಂತಾರೆ, ಹಚ್ಚ ಹಸಿರು ಸುಂದರವಾದಂತಹ ಈ ಪ್ರಕೃತಿಯ ಮಡಿಲಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದು ಸಂತೋಷ ತರುವಂಥದ್ದು ಇರುತ್ತೆ. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವಿಶೇಷವಾಗಿ ಈಗಾಗಲೇ ಮೊನ್ನೆಯಷ್ಟೇ ಆದಂಥ ಗ್ರಹಣ ಕಾಲ, ಅಮಾವಾಸ್ಯೆ ಇದೆಲ್ಲವೂ ಸಹಿತ ಅಂತಹ ಶುಭ ಮುಹೂರ್ತದಲ್ಲೂ ಸಹಿತ ಅಂಜನವನ್ನು ತನ್ನದೇ ಆದಂಥ ರೀತಿಯಲ್ಲಿ ಮತ್ತಷ್ಟು ಅನುಷ್ಠಾನವನ್ನು ಮಾಡಿ ಕಾರ್ಯಸಿದ್ಧಿಯನ್ನು ಮಾಡಿಟ್ಟಿದ್ದೆ. ಈಗಾಗಲೇ ಅಂಜನದಿಂದ ಸಾಕಷ್ಟು ಒಳಿತನ್ನು ಕಂಡಿರ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಅಂಜನವನ್ನು ತೆಗೆದುಕೊಂಡು ಮನೆಗೆ ತರಿಸ್ಕೊಂಡು ಅದರ ಅನುಷ್ಠಾನವನ್ನು ಮಾಡಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಿರ್ತಕ್ಕಂಥವ್ರು ಸಾಕಷ್ಟು ಜನ. ನಿಮ್ಮೆಲ್ಲರಿಗೂ ಒಳಿತಾಗಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ, ಮತ್ತೆ ಯಾರಿಗಾದರೂ ಅಂಜನ ಬೇಕು ಅನ್ನೋದಾದರೆ ನಾನು ತಿಳಿಸುವಂತಹ ನಂಬರಿಗೆ ಒಂದು ವಾಟ್ಸಪ್ ಮಾಡಿ, 9980520171 ಈ ನಂಬರ್ಗೆ ಒಮ್ಮೆ ವಾಟ್ಸಪ್ ಮಾಡಿ. ಮತ್ತು ಸ್ಕ್ರೀನ್ ಮೇಲೆ ಈ ನಂಬರ್ ಇದೆ, ಈ ನಂಬರ್ನ ಒಂದು ಫೋಟೋ ತೆಗೆದಿಟ್ಕೊಳ್ಳಿ. ಜೊತೆಗೆ ನಾನು ನಿಮ್ಮ ಜೊತೆಲಿದ್ದೇನಲ್ಲ,
ಹಾಗಾಗಿ ಒಂದು ಫೋಟೋ ಇರಲಿ. ಈ ನಂಬರಲ್ಲಿ ಏನಿದೆಯೋ ಆ ನಂಬರಿಗೆ ಮಾತ್ರನೇ ನೀವು ಮೆಸೇಜ್ ಮಾಡಬೇಕು. ಇದರಲ್ಲಿ ಒಂದು ನಂಬರ್ ವ್ಯತ್ಯಾಸ ಮಾಡಿದ್ರೂ ಮೆಸೇಜು ಬೇರೆ ಕಡೆ ಹೋಗುತ್ತೆ, ಅವರಿಗೆ ಇಲ್ಲದ ಕಿರಿಕಿರಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಅಂಜನ ಬೇಕು ಅನ್ನೋರು, ನಿಮಗೆ ತರಿಸ್ಕೊಳ್ಬೇಕು ಅನ್ನೋದು ಈ ನಂಬರಿಗೆ ಕರೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರೆ ಮಾಡೋದಕ್ಕೇನೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಒಳ್ಳೆಯದಾಗಲಿ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೆ. ಶ್ರೀ ವಿಶ್ವವಸುನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು 1-4-2025 ಮಂಗಳವಾರ, ತೃತೀಯ ಭರಣಿ ನಕ್ಷತ್ರ. ಮಂಗಳವಾರ ತೃತೀಯ ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದವರು ಧರಣಿ ಆಳ್ತಾರೆ ಅಂತ ಶಾಸ್ತ್ರವಲ್ಲ, ನಡೆಯೋದು ಹಾಗೇನೆ. ಭರಣಿ ನಕ್ಷತ್ರದಲ್ಲಿ ಅಂತಹ ಒಂದು ವೈಶಿಷ್ಟ್ಯತೆ ವಿಶೇಷತೆ ಇದೆ. ಇನ್ನು 1-4-2025 ಮಂಗಳವಾರ ಬಂದಿದ್ದರಿಂದ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದೀರಿ, ಇವತ್ತು ಯಾರೆಲ್ಲ ವಿಶೇಷವಾಗಿ ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಿ, ನಿಮ್ಮೆಲ್ಲರಿಗೂ ಒಳಿತಾಗಲಿ. ಹಾಗೆ ನನ್ನ ಅರ್ಧಾಂಗಿಯ ಹುಟ್ಟುಹಬ್ಬನೂ ಇವತ್ತಿದೆ. ನೀನು ಆಗಲೇ ಹೇಳಿದಲ್ಲಪ್ಪ, ಅದಕ್ಕೆ ನಾನು ಒಂದು ಮಾತು ಹೇಳ್ಬಿಡ್ತೇನೆ. ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಕಷ್ಟ ಆಗಲ್ಲ. ದೊಡ್ಡ ಸಂಸಾರದ ನೌಕೆಯನ್ನು ಈಜಿಸುವಾಗ ಒಂದು ಹೆಣ್ಣಿನ ಜವಾಬ್ದಾರಿ ವಹಿಸಿ ನಡೆಸುವಾಗ ನನ್ನ ಅರ್ಧಾಂಗಿಯ ಪಾತ್ರವೂ ಬಹಳ ವಿಶೇಷವೇ. ಯಾಕೆಂದರೆ ತಂದೆ ತಾಯಿ ಆಶೀರ್ವಾದ ಇರ್ತಕ್ಕಂಥ ಅಕ್ಕ ತಂಗಿರೋ ಹೆಣ್ಣು ಮಕ್ಕಳು ಮನೆಗೆ ಬಂದು ಹೋಗೋರು, ಯಾರೊಬ್ಬರು ಬಂದರೂ ಬನ್ನಿ ಕೂತ್ಕೊಳ್ಳಿ, ಕಾಫಿ ಕುಡಿತೀರಾ, ಊಟ ಮಾಡ್ತೀರಾ ಅನ್ನೋ ಗುಣ ಎಲ್ಲರಲ್ಲೂ ಇರಬೇಕು ಅಂತಕ್ಕಂಥದ್ದು ಒಂದೇ ಈ ನಿಮ್ಮ ಆನಂದ್ ಗುರುಜಿಯವರು ಹೇಳೋ ಮಾತು. ಅದು ಎಲ್ಲರೂ ನಡೆಸ್ಕೊಳ್ಬೇಕು. ಹಾಗೆ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ರು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇವತ್ತು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು, ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು, ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ಇವತ್ತು ಪ್ರಾರ್ಥನೆ ಮಾಡೋದ್ರಿಂದ, ದೇವಿಯ ಆರಾಧನೆ ಮಾಡೋದ್ರಿಂದ ಇವತ್ತು ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಅದ್ಭುತವಾಗಿರ್ತಕ್ಕಂಥ ಈ ಶುಭ ದಿನ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಈ ವಿಶ್ವವಸುನಾಮ ಸಂವತ್ಸರದಲ್ಲಿ, ಅದರಲ್ಲೂ ಇವತ್ತಿನ ಈ ಮಂಗಳವಾರದ ಶುಭ ದಿನದಂದು ಇವತ್ತಿರ್ತಕ್ಕಂತಹ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಮಹಾನಕ್ಷತ್ರವೇ ನಿಜ. ಭರಣಿ ನಕ್ಷತ್ರದವರು ಧರಣಿ ಆಳ್ತಾರೆ ಅಂತಕ್ಕಂಥದ್ದಿದೆ. ಭರಣಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು, ಹಾಗೆ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿರ್ತಕ್ಕಂಥವ್ರು, ಇವತ್ತು ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಒಳಿತಾಗಲಿ. ಭಗವತಿಯ ಲಕ್ಷ್ಮೀ ನರಸಿಂಹಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇನ್ನು ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನೂ ಪ್ರಾರ್ಥನೆ ಮಾಡ್ತಾ ಈ ದಿನದ ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಪರವಾಗಿಲ್ಲ. ಆದರೆ ಶನಿಯ ವಕ್ರದೃಷ್ಟಿಯಿಂದ ಒಂದಷ್ಟು ಮಟ್ಟಿಗೆ ಮಾನಸಿಕವಾದಂತಹ ಒತ್ತಡಗಳು ಈಗಾಗಲೇ ಪ್ರಾರಂಭ ಆಯಿತು. ಕೂಡಿಟ್ಟಿರ್ತಕ್ಕಂತಹದ್ದು, ಜೋಪಾನ ಮಾಡಿರ್ತಕ್ಕಂಥದ್ದು, ಅಥವಾ ಬೆಲೆ ಬಾಳುವಂಥ ವಸ್ತುಗಳು, ಕಾಗದ ಪತ್ರಗಳಿಗೆ ಸಹಿ ಹಾಕಿರ್ತಕ್ಕಂಥದ್ದು, ಅಥವಾ ಯಾರೊಂದಿಗಾದರೂ ವ್ಯವಹಾರಗಳನ್ನು ಮಾಡಿ ಆ ವ್ಯವಹಾರದಿಂದ ಏನಾದರೂ ಒಂದಿಷ್ಟು ಶ್ರಮಕ್ಕೆ ತಕ್ಕ ಪ್ರತಿಫಲ ಬರ್ಬೋದಾ, ಇದೆಲ್ಲದರ ನಿರೀಕ್ಷೆ ಮಾತ್ರ. ಆದರೆ ಎಲ್ಲೋ ಒಂದು ಕಡೆ ಸಮಸ್ಯೆ ಎಂಬತಕ್ಕಂಥದ್ದು ಅರಿವಿಗೆ ಬಾರದಂಥ ರೀತಿ ಮನೆ ಬಾಗಿಲಿಗೆ ಬಂದು ಕೂತ್ಕೊಳ್ಳುತ್ತೇನೋ, ನಾನು ಯಾವಾಗೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತು ನಾನು ತಲೆಬಗ್ಗಿಸಿ ನಿಲ್ಲಬೇಕಾಗುತ್ತೇನೋ ಎಂಬತಕ್ಕಂಥದ್ದರ ಒಂದು ಭಯದ ಸನ್ನಿವೇಶ ಇವತ್ತು ಮೇಷರಾಶಿಯವರಿಗೆ ಕಾಣಬಹುದು. ಮೇಷರಾಶಿಯಲ್ಲಿರ್ತಕ್ಕಂಥವರು ಬಹಳ ಎಚ್ಚರಿಕೆ ಇರಬೇಕು. ಮೇಷರಾಶಿಯಲ್ಲಿರ್ತಕ್ಕಂಥವರು, ನಾನು ಕಳೆದ ಸಂಚಿಕೆಗಳಲ್ಲಿ ಹೇಳಿದ್ದೇನೆ, ಶನೈಶ್ಚರ ಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡಿ ಅಂತ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಸಾಧ್ಯವಾದಷ್ಟು ಶನೈಶ್ಚರ ಮಂತ್ರವನ್ನು ಹೇಳ್ತಾ ಭಗವಂತನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಕುಲದೇವರ ಆರಾಧನೆ ಮಾಡೋದರಿಂದ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಕೆಂಪು ವರ್ಣದ ವಸ್ತ್ರವನ್ನು, ಕೆಂಪು ಬಣ್ಣದ ಕರವಸ್ತ್ರ ಆಗಿರಲಿ ಅಥವಾ ನೀವು ಧರಿಸುವಂಥ ವಸ್ತ್ರಗಳಾಗಿರಲಿ ಅದು ಕೆಂಪು ಬಣ್ಣದ್ದೇ ಆಗಿರಲಿ, ಆಗ ಅದರಿಂದ ಸ್ವಲ್ಪ ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ, ಆ ಗೋಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಸ್ವಲ್ಪ ಶಾಂತಿ ಸಮಾಧಾನದಿಂದ ಮಾಡಿ. ಹಾಗೆ ಯಾರೊಬ್ಬರು ನಿಂದನೆ ಮಾಡ್ತಾರೆ ಅಂದರೆ ಅವರನ್ನು ನಿಂದನೆ ಮಾಡುವಂಥ ಮಾತನ್ನು ತಾವು ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಳ್ಳಿ. ಹಾಗೆ ಇವತ್ತು ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಹಂಬಲದಲ್ಲಿರ್ತಕ್ಕಂಥವರಿಗೆ ಒಂದು ಅದ್ಭುತವಾದಂಥ ಚಿಂತನೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ. ಹಾಗೆ ಇವತ್ತು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಓಂ ಗಂ ಗಣಪತಿಯೇ ನಮಃ,
ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಶೀಘ್ರವಾಗಿ ಸಿಗುವಂಥದ್ದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡಿಕೊಳ್ಬಹುದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ನೀವು ಏನು ಕಾಯಕವನ್ನು ಮಾಡಲಿಕ್ಕೆ ಮುಂದಾಗಿದ್ದೀರೋ, ಯಾವ ವೃತ್ತಿ ಧರ್ಮವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರೋ, ಇವತ್ತು ಸಾಧ್ಯವಾದಷ್ಟು ಹೆಚ್ಚಿನ ಫಲಾಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತ ಕೊಟ್ಟಾಗ ಎಲ್ಲವೂ ಹೀಗೇನೆ. ಸುಂದರವಾದಂಥ ಪ್ರಪಂಚ, ಸುಂದರವಾದಂಥ ಬದುಕು, ನಿಮ್ಮ ಆತ್ಮೀಯರು, ನಿಮ್ಮ ಕುಲಬಾಂಧವರು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಜೊತೆಗೆ ನಿಮ್ಮ ಸಹಪಾಠಿಗಳು, ಎಲ್ಲರಿಂದಲೂ ಒಂದು ಹಸನ್ಮುಖಿತನದ ಮಾತು, ಎಲ್ಲರಿಂದಲೂ ಒಂದು ನಗುಮುಖ, ಜೊತೆಗೆ ಒಂದು ಸಾಧನೆ ಮಾಡಿದ್ದೀವೇನೋ, ಏನೋ ಒಂದು ಸಾಧಿಸಬಲ್ಲೆ ಅಥವಾ ಇಂಥದ್ದೊಂದು ಸಿದ್ಧಿಪಡಿಸ್ಕೊಳ್ಬಲ್ಲೆ ಎಂಬತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂತೋಷದ ಸಮಯ ಇವತ್ತು ನಿಮ್ಮ ಭವಿಷ್ಯದಲ್ಲಿದೆ. ನೀವು ಮಾಡುವಂಥ ಕೆಲಸದಲ್ಲಿ ಅದ್ಭುತವಾದಂಥ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತಕ್ಕಂಥದ್ದು, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಆಗದಿರೇ ಇರತಕ್ಕಂಥದ್ದು, ಯಾವುದಾದ್ರೂ ಒಂದು ಸಮಸ್ಯೆ ಬಂದು ಹೆಗಲೇ ಇರುತ್ತೇನೋ ಎಂಬತಕ್ಕಂಥ ಭಯ ಇವತ್ತು ಮಧ್ಯಾಹ್ನದ ನಂತರ ಆಗ್ಬೋದು. ಆದರೂ ಭಯಪಡಬೇಕಾದ್ದಿಲ್ಲ. ಇವತ್ತು ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡಿದ್ದೆ ಆದರೆ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ನೀವು ಹಾಕುವಂಥ ಹೆಜ್ಜೆ ಸಾಧ್ಯವಾದಷ್ಟು ಅರ್ಥಪೂರ್ಣವಾಗಿದ್ದು ಯಾರೊಬ್ಬರಿಗೂ ನಿಮ್ಮಿಂದ ಸಮಸ್ಯೆ ಆಗದಿರ, ನೀವು ಸಮಸ್ಯೆಗೆ ಒಳಗಾಗ್ದಿರ, ಹಸನ್ಮುಖಿತನ ನಗುಮುಖದಿಂದಿರುವಂಥ ಒಂದು ಕಾಯಕ ನಿಮ್ಮ ಬದುಕಲ್ಲಿ ಎದುರಾಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಸತ್ಯಾಸತ್ಯತೆಗಳನ್ನು ಅರ್ಥಕೊಳ್ಬೇಕು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಬೇಕು, ಯಾವುದು ಬೇಡ, ಇದನ್ನು ಸರಿಯಾಗಿ ಚಿಂತನೆ ಮಾಡೋದು ಬಹಳ ಉತ್ತಮ. ಯಾಕೆಂದರೆ ಮಧ್ಯಾಹ್ನ ಸರಿಸುಮಾರು 1 ಗಂಟೆ 32 ನಿಮಿಷದವರೆಗೂ ಇವತ್ತು ಒಂದಿಷ್ಟು ಕನ್ಫ್ಯೂಷನ್ಸಲ್ಲಿದ್ದೀರಿ. ಅಂದರೆ ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಪರಿಪೂರ್ತಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಅಪನಂಬಿಕೆ ಇದೆ, ಭಯ ಇದೆ. ಜೊತೆಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೂ ಸಹಿತ ಒಂದು ತರಹ ಅರಮನಸ್ಸು. ಇವತ್ತು ಏನು ಅಂದುಕೊಂಡು ನೀವು ಆಚೆ ಹೋಗ್ತಿರೋ ಆ ಕೆಲಸ ಆಗುತ್ತೋ ಇಲ್ವೋ, ಜೊತೆಲಿರ್ತಕ್ಕಂಥವರು ನಿಂದನೆ ಮಾತು ಕೇಳುವಂಥ ಪರಿಸ್ಥಿತಿ ಆಗುತ್ತೋ ಏನೋ, ಹಾಗೆ ಒಂದಷ್ಟು ಕೆಲಸಗಳ ಹೊರೆ ಜವಾಬ್ದಾರಿ ಸಾಕಷ್ಟು ನನ್ನ ಹೆಗಲೇ ಇರುತ್ತೋ ಏನೋ. ಹಾಗಾಗಿ ಇಂತಹ ಎಲ್ಲ ಹಲವಾರು ವಿಭಿನ್ನ ಆಲೋಚನೆಗಳು ನಿಮ್ಮ ತಲೆ ಬರೋದರಿಂದ ಇವತ್ತು ಸ್ವಲ್ಪ ಎಚ್ಚರಿಕೆಯ ನಡೀತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ನಿಮ್ಮ ಮನೆಯ ಸಮೀಪ ಎಲ್ಲಾದರೂ ಒಂದು ಹನುಮನ ಕ್ಷೇತ್ರ ಇದ್ದರೆ ಬರುವ ಮಾರ್ಗ ಮಧ್ಯದಲ್ಲಿ, ಅಂದರೆ ಉದ್ಯೋಗಕ್ಕೂ ಮನೆಗೂ, ಅಂದರೆ ಉದ್ಯೋಗ ಕ್ಷೇತ್ರ ಮತ್ತು ಮನೆಯಿಂದ ಬರಬೇಕಾದ್ರೆ ನೀವು ಮನೆಯಿಂದ ಬಿಟ್ಟಾಗ ಎಲ್ಲಾದರೂ ಒಂದು ಹನುಮ ಕ್ಷೇತ್ರ ಕಂಡ್ರೆ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯ ಸಾನ್ನಿಧ್ಯದ ಮುಂದೆ ನಿಂತು ಅಲ್ಲಿ ರಾಮದೇವರನ್ನು ಪ್ರಾರ್ಥನೆ ಮಾಡಿ ಹನುಮನಿಗೆ ಒಂದು ಜೈಕಾರವನ್ನು ಹೇಳಿ ತದನಂತರ ಉದ್ಯೋಗದ ಕಡೆ ಗಮನ ಕೊಡಿ, ಮತ್ತಷ್ಟು ಲಾಭವನ್ನೇ ಗಳಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಮಿಥುನ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಮೊದಲು ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಅಂದರೆ ಒಂದು ಗ್ರಾಮ ದೇವತೆ ಆಗಿರಲಿ, ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂತಹ ನಿಮ್ಮ ಕುಟುಂಬದ ದೇವತೆ ಅಂತಿರುತ್ತಲ್ಲ, ಮನೆ ದೇವರು ಅಂತಿದೆಯಲ್ಲ, ಅಲ್ಲಿ ಮನೆ ದೇವರು ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ಹಾಗೆ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ, ತುಳಸಿ ಗಿಡಕ್ಕೆ ನೀರು ಹಾಕಿ ಸೂರ್ಯನಿಗೊಂದು ನಮಸ್ಕಾರ ಮಾಡಿ ಮನೆಯಲ್ಲಿರ್ತಕ್ಕಂಥ ಎಲ್ಲರೊಂದಿಗೆ ಹಸನ್ಮುಖಿತನ ನಗುಮುಖ ಇರಲಿ. ಆ ನಗುಮುಖದಿಂದ ನೀವೇನು ಕೆಲಸ ಬೇಕಾದ್ರೂ ಸಿದ್ಧಿಪಡಿಸ್ಕೊಳ್ಬೋದು. ಜೊತೆಗೆ ಇವತ್ತು ನೀವು ಮಾಡುವಂತಹ ಕೆಲಸಗಳಲ್ಲಿ ಒಂದಿಷ್ಟು ಬದಲಾವಣೆ ತಂದುಕೊಳ್ಬೇಕು. ಇವತ್ತು ಏನೆಲ್ಲ ಕೆಲಸ ಆಗಬೇಕಾಗಿದೆ, ಆಗುವಂಥ ಕೆಲಸವನ್ನು ಒಂದಿಷ್ಟು ಗೌಪ್ಯತೆಯಾಗಿ ಕಾಪಾಡಿಕೊಳ್ಳಿ. ಅಂದರೆ ಕೆಲಸ ಆಗೋದಕ್ಕೆ ಮುನ್ನ ಇಂಥದ್ದೊಂದು ಕೆಲಸ ನಾನು ಮಾಡಿಬಿಡ್ತೇನೆ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ಆ ಕೆಲಸ ಅಂದುಕೊಂಡಿದ್ದನ್ನು ಮಾಡಬೇಕಾದ್ರೂ ಅದಕ್ಕೊಂದು ಸಮಯ ಬೇಕು, ಒಂದು ನಿಗದಿ ಒಂದು ಸಮಯ ಇದಿರಬೇಕು. ಹಾಗೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ ಒಂದು ಅದೃಷ್ಟದ ಕಾಲವೇ ಸರಿ. ಈ ಒಂದು ಸಮಯದಲ್ಲಿ ತಾವು ಅಂದುಕೊಂಡಿದ್ದನ್ನು ಸಾಧನೆ ಪಡ್ಕೋಬೋದು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ವೃತ್ತಿಧರ್ಮದಲ್ಲಿರ್ತಕ್ಕಂಥವರಾದರೂ ನೀವೇನು ಅಂದುಕೊಂಡ್ರೂ ಅದೆಲ್ಲವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು, ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ, ಯಾರನ್ನೂ ನಿಷ್ಠೂರ ಮಾಡಬೇಡಿ. ಯಾರೊಂದಿಗೆ ಮಾತಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು ಅಂತ.
ಆ ಸರಿತಪ್ಪುಗಳನ್ನು ಸರಿಯಾಗಿ ನೀವು ಚಿಂತನೆ ಮಾಡಿದರೆ ಮಾತ್ರ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುವಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ದುರ್ಗಾ ಪ್ರಾರ್ಥನೆ ಅಥವಾ ದೇವಿ ಆರಾಧನೆ ಅಥವಾ ಮಹಾವಿಷ್ಣುವಿನ ಅನುಗ್ರಹ, ಎಲ್ಲಕ್ಕಿಂತ ಮುಖ್ಯವಾಗಿ ಸಕಲ ವಿಧವಾದಂಥ ಸಂಕಷ್ಟಗಳನ್ನು ದೂರ ಮಾಡುವಂಥ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥ ಹನುಮನ ಪ್ರಾರ್ಥನೆ ಮಾತ್ರ ಸಿಂಹರಾಶಿಯವರು ಮಾಡಲೇಬೇಕು. ಯಾಕೆಂದರೆ ಸಿಂಹಲಗ್ನದಲ್ಲಿರ್ತಕ್ಕಂಥವರ ಮನಸ್ಸು ತುಂಬ ಚಂಚಲತೆ ಇದೆ. ಮನಸ್ಸಲ್ಲಿ ತಾವು ಏನು ಸಂಕಲ್ಪ ಮಾಡಿದ್ರೂ ಪರಿಪಕ್ವವಾಗಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ರ ಅಪನಂಬಿಕೆ ಇದೆ. ಒಂದಿಷ್ಟು ಭಯದ ವಾತಾವರಣ ನಿಮ್ಮನ್ನು ಬಾಧಿಸುತ್ತೆ. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಅಥವಾ ಮೈಕೈ ನೋವು, ಆರೋಗ್ಯ ಸರಿ ಇರೋದಿಲ್ಲ, ವ್ಯವಹಾರಗಳು ಪರಿಪೂರ್ತಿ ಆಗುವುದಿಲ್ಲ, ನೀವು ಹೋದ ದಾರಿನೇ ಬೇರೆ, ಅಲ್ಲಿ ಆಗೋ ಕೆಲಸನೇ ಬೇರೆ, ಏನೋ ಅಂದುಕೊಂಡು ಪ್ರಾರ್ಥನೆ ಮಾಡ್ತಿರ್ತೀರಿ, ಹೀಗೆಲ್ಲ ಹಾಗೆ ಕೆಲಸದಿಂದ ಗೆಲ್ಲಬಹುದು ಅಂದ್ಕೊಳ್ತೀರಿ. ಆದರೆ ಪ್ರಸ್ತುತ ಇರ್ತಕ್ಕಂಥ ಗ್ರಹಸ್ಥಿತಿಗಳು ಸರಿ ಇಲ್ಲದ್ರಿಂದ ಒಂದಷ್ಟು ತೊಂದರೆಗೀಡಾಗುವಂಥ ಪರಿಸ್ಥಿತಿ ಇದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ದುಃಖದಿಂದ ದೂರ ಇರಬಹುದು. ಹಾಗೆ ಒಂದಷ್ಟು ಜನ ಶತ್ರುಗಳು ಇವತ್ತು ಜೊತೆ ಸೇರ್ಕೊಂಡ್ಬಿಡ್ತಾರೆ, ಭಾಳ ಪ್ರೀತಿ ವಿಶ್ವಾಸವಾಗಿ ಮಾತಾಡ್ತಾರೆ, ನಿಮ್ಮನ್ನು ಇಲ್ಲದಂಥ ದಾರಿ ತಪ್ಪಿಸೋದಕ್ಕೆ ನೋಡ್ತಾ ಇರ್ತಾರೆ, ನಿಮ್ಮಲ್ಲಿರುವಂಥ ಬೆಲೆ ಬಾಳುವ ವಸ್ತುಗಳನ್ನು ಕೈಯಿಂದ ಕಸ್ಕೊಳ್ಳೋಕೆ ನೋಡ್ತಿರ್ತಾರೆ. ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ. ಸಿಂಹರಾಶಿಯವರು ಈ ಹಿಂದಿನ ವರ್ಷಗಳಲ್ಲಾದಂಥ ಫಲ ಬೇರೆ, ಈಗ ಪ್ರಸ್ತುತ ಇರತಕ್ಕಂಥ ವಿಶ್ವಸುನಾಮ ಸಂವತ್ಸರದಲ್ಲಿ ಸಿಂಹರಾಶಿಯವರು ಭಾಳ ಎಚ್ಚರಿಕೆಯನ್ನು ವಹಿಸಬೇಕು. ಹಾಗೆ ದೇವಿಯನ್ನು ಆರಾಧನೆ ಮಾಡಬೇಕು, ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಬೇಕು, ಧರ್ಮದ ಮಾರ್ಗದಲ್ಲಿ ನಡಿಬೇಕು. ಆಗಷ್ಟೇ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸನ್ನು ವೃದ್ಧಿಸ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಹಾಗೆ ಮನೆ ದೇವರ ಪ್ರಾರ್ಥನೆ ಬೇಕು. ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರಲ್ಲಿ ನಮಸ್ಕಾರ ಮಾಡಿ ಒಳ್ಳೆಯ ಒಂದು ಚಿಂತನೆಯನ್ನು ಮಾಡೋದ್ರಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಇವತ್ತಿನ ದಿವಸ ಕನ್ಯಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ದೂರಭಾರ ಪ್ರಯಾಣ, ಸರಿಯಾದ ಸಮಯಕ್ಕೆ ಹೋಗುವಂಥದ್ದು, ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು, ಒಂದು ಇರ್ತಕ್ಕಂಥ ರೀತಿಯಲ್ಲಿ ನಿಮ್ಮದೇ ಆದಂಥ ಹೆಸರು ಮೂಡಿಸ್ಲಿಕ್ಕೋಸ್ಕರ ಅಥವಾ ಒಂದು ಹೆಸರು ಮಾಡಲಿಕ್ಕೋಸ್ಕರ ಅಥವಾ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕೋಸ್ಕರ ನಿಮ್ಮ ಆರಾಧ್ಯ ದೇವತೆಯನ್ನು, ನಿಮ್ಮ ಗುರುಗಳನ್ನು ಅಥವಾ ನಿಮಗಿರ್ತಕ್ಕಂಥ ಸ್ಥಾನಮಾನಕ್ಕೆ ಬೇಕಾದಷ್ಟು ಶ್ರಮವಹಿಸಿ ಮಾಡ್ತೀರಿ, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಕನ್ಯಾರಾಶಿಯಲ್ಲಿರ್ತಕ್ಕಂಥ ಯಾರೊಬ್ಬರಾದರೂ ಒಂದಿಷ್ಟು ಹೆಸರು ಕಾಳು, ಒಂದಿಷ್ಟು ಕಡಲೆಕಾಳು, ಒಂದಿಷ್ಟು ಉದ್ದಿನಬೇಳೆ ಇಂತಹ ಪದಾರ್ಥಗಳನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ನಾಗರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ಕಾರ ಗುರುಗಳೇ. ನಮಸ್ತೆ ನಾವು ಇಲ್ಲೇ ಬೆಂಗಳೂರಿಂದ ಮಾಡ್ತಾ ಇದ್ದೀವಿ ಗುರುಗಳೇ. ಸಂತೋಷ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಬೇಡ ಗುರುಗಳೇ. ಆಯ್ತು, ಗುರುಜರ್ ನಮ್ಮ ಜೊತೆ ಇದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ಕಾರ ಗುರುಗಳೇ. ಎಷ್ಟೋ ವರ್ಷದಿಂದ ಪ್ರಯತ್ನ ಮಾಡಿದ್ರೆ ಸ್ವಾಮಿ, ಇವತ್ತು ನಮ್ಗೆ ಆಗಲಿ ತಾಯಿ, ಹೇಳಮ್ಮ. ಗುರುಗಳೇ, ನಾವು ನಮ್ಮ ಪಡ್ಬಾರ್ದು ಹುಡ್ದಾಗಿಂದ ಪಡ್ಬಾರ್ದು ಪಡ್ತಿದ್ದೀನಿ. ಬಾಳ್ಲಿಕ್ಕಿದ್ದಂಗೆ ಗಂಡನ ಮನೆ ಸ್ವಲ್ಪ ಪಡ್ಬಾರ್ದು ಕಷ್ಟ ಪಟ್ಟಿದ್ದೀನಿ. ಇಬ್ಬರು ಮಕ್ಳಿಗೆ ಸತ್ತೋದು. ನನ್ನ ಗಂಡ ಸತ್ತು 23 ವರ್ಷ ಆಯ್ತು. ಇಬ್ಬರು ಮಕ್ಳಲ್ಲಿ ಒಬ್ಬ ಮಗಳು ಸತ್ತೋದು. ಈಗಿರೋಳೊಬ್ಬ ಮಗಳು ಮದ್ವೆನೇ ಆಗ್ತಾ ಇಲ್ಲ. 30 ವರ್ಷ ಆಯ್ತು ಬತ್ತು. ಯಾವ್ದೋ ಭೂಮಿ ನಮ್ ಜಾಗದಲ್ಲಿ ಇದೀವಿ, ಅದ್ರಲ್ಲೆಲ್ಲ ಹೊಡೆದಾಟ, ಬರೀ ಜಗಳ ಪಗಳ ಎಲ್ಲ ಸುತ್ತ ನಮಗ್ ಶತ್ರುಗಳೇ ತುಂಬವ್ರೆ. ತುಂಬಾ ಶತ್ರುಗಳೇ ತುಂಬವ್ರೆ ಸ್ವಾಮಿ. ಪರಿಹಾರ ಹೇಳಿ ನನ್ ಮಗಳು ಮದ್ವೆಗೆ. ನಮ್ ಜಾಗದಲ್ಲಿ ಏನೋ ಐತೆ ಊಟ ಹಾಕವ್ರೆ, ಅದಕ್ಕೆ ನಿಮಗ್ ಕಷ್ಟ ಅಂತ ಹೇಳ್ತಾರೆ. ಅಮ್ಮ, ನಾನೊಂದು ಮಾತಾಡ್ತೀನಿ ಕೇಳು. ನಿಮ್ಮ ಜಾಗದಲ್ಲಿ ಯಾರು ಏನು ಹೂತಾಕಿದ್ರು, ಯಾರು ಏನು ಮಾಡಬಾರ್ದು ಮಾಡಿದ್ರು, ನಿಮ್ಮನ್ನು ಕಾಯೋದಿಕ್ಕೆ ಅಂತ ಮೇಲೊಬ್ಬ ಭಗವಂತ ಇದ್ದಾನಮ್ಮ. ನಾವು ತುಂಬ ತಪ್ಪು ತಿಳ್ಕೊಳ್ಳೋದು, ತುಂಬ ನೋವು ಪಡೋದು ಎಲ್ಲಿ ಗೊತ್ತಾ? ಶತ್ರುಗಳು ನಮ್ಮ ಹಿಂದೆ ಇದ್ದಾರೆ ನಿಜ, ಹಾಗಂತ ಶತ್ರುಗಳು ನಮ್ಮನ್ನು ಆಳ್ವಿಕೆ ಮಾಡೋಕ್ಕಾಗೋದಿಲ್ಲ. ನಮಗೆ ಜನ್ಮದಾತರಿದ್ದಾರೆ, ಜೊತೆಗೆ ನಾವು ಈ ಸಾಮಾನ್ಯಕ್ಕೆ ಈ ದೇಹದಲ್ಲಿ ಈ ಜೀವ ಇರುವವರೆಗೂ
ನಮ್ಮನ್ನು ಕಾಯೋದಕ್ಕೆ ಮೇಲೊಬ್ಬ ಭಗವಂತ ಇದ್ದಾನೆ. ಆದರೆ ಆ ಕ್ಷಣಕ್ಕೆ ಮಾಡಿರುವಂಥ ತಂತ್ರಗಳಿಗೆ ಆ ಕ್ಷಣಕ್ಕಷ್ಟೇ ಶಕ್ತಿ ಅದು. ಅಪ್ಪಪ್ಪ ಅಂದರೆ 2 ಪಕ್ಷ 3 ಪಕ್ಷ ಯಾರು ಏನು ಪ್ರಯೋಗ ಮಾಡಿದ್ರು 2 ರಿಂದ 3 ಪಕ್ಷದಲ್ಲಿ ಅದು ಶಕ್ತಿ ಕಳ್ಕೊಳ್ಳುತ್ತೆ. ಅದು ಜೀವನ ಪೂರ್ತಿ ನಮ್ಮನ್ನು ನರಳಿಸೋದಿಲ್ಲ, ನರಳಿಸೋಕ್ಕಾಗೋದಿಲ್ಲ. ಅದು ಅಂತಹ ಪ್ರಯೋಗ ಮಾಡ್ತಕ್ಕಂಥವ್ರು ಈಗ ಅಂಥವ್ರು ಇಲ್ಲಮ್ಮ. ಆಮೇಲೆ ನಿನ್ನನ್ನು ಇಷ್ಟು ಕಣ್ಣೀರು ಹಾಕ್ಸ್ಬೇಕಾದ್ರೆ ಗಂಡುಗಳು ಯಾವ ಬರಕ್ಕೆ ಮನ್ಸಾಗಲ್ಲ ಗುರುಗಳೇ. ಯಾರು ನಮ್ಗೆ ಯಾರು ಹತ್ರನೇ ಜನಗಳು ನಮ್ಗೆ ಯಾರು ಇಲ್ಲ, ನಮ್ಮವರು ಅಂತ ಯಾರು ಇಲ್ಲ ನಮ್ಗೆ. ಮಗಳು ಏನು ಓದಿದ್ದಾಳಮ್ಮ? ಎಲ್ಲ ದೂರ. ಮಗಳು ಏನು ಓದಿದ್ದಾಳೆ? ಏನು ಓದಿಸಿದ್ಯಮ್ಮ? ಮಗಳು B.Com ಮಾಡಿದ್ದಾಳೆ. ಮತ್ತಷ್ಟು ವಿದ್ಯಾವಂತೆ, ಜ್ಞಾನವಂತೆ. B.Com ಅಂದ್ರೆ ಏನು ಹುಡುಗಾಟದ ಮಾತಾ? ಇವತ್ತಿನ ಕಾಲಧರ್ಮದಲ್ಲಿ B.Com ಒಳ್ಳೆ ಜ್ಞಾನ. ಮಗಳಿದ್ದಾಳಮ್ಮ ಹತ್ತಿರದಲ್ಲಿ? ಇದ್ದಾಳೆ ಸ್ವಾಮಿ. ಕೊಡಮ್ಮ. ಹಲೋ, ನಮಸ್ತೆ ಮಗು, ಹೇಳಮ್ಮ. ನಮಸ್ತೆ ಗುರುಗಳೇ. ನಿನ್ನ ಹೆಸರು ಹೇಳಮ್ಮ. ನಿನ್ನ ಹೆಸರು ಹೇಳಬೇಡ ಅಮ್ಮ, ನಾನು ಎಲ್ಲಿದ್ದೀನಿ ಅಂತಲೇ ಹೇಳೋದು ಬೇಡ ಅಂದಾಗ ನಿನ್ನ ಹೆಸರು ನನಗೆ ಬೇಡ. ನಿನಗೆ ಇಷ್ಟವಾಗಿರೋ ದೇವರ ಹೆಸರು ಹೇಳಮ್ಮ ಸಾಕು. ರಾಘವೇಂದ್ರ ಸ್ವಾಮಿ. ರಾಘವೇಂದ್ರ ಸ್ವಾಮಿ. ನೋಡಮ್ಮ, ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದ್ಯಾ? ನಿನ್ನ ಸ್ವರತರಂಗ ಪ್ರಕಾರ ನೀನು ಇಲ್ಲಿವರೆಗೂ ನಿನ್ನ ಕಷ್ಟಗಳು ಏನೇ ಇರಲಿ, ಇನ್ನು ಮುಂಬರ್ತಕ್ಕಂಥ ದಿನಗಳು ಇವತ್ತೇ ನಿನ್ನ ಅದೃಷ್ಟದಲ್ಲಿ ಒಂದು ಬದಲಾವಣೆ ಸಿಗಲಿ. ಇವತ್ತು ಮಧ್ಯಾಹ್ನ ರಾಹುಕಾಲದಲ್ಲಿ, ಇವತ್ತು ನೀನು ತಲೆಗೆ ಸ್ನಾನ ಮಾಡ್ಕೊಳ್ಬೇಕು. ಇವತ್ತು ಮಧ್ಯಾಹ್ನ ರಾಹುಕಾಲದಲ್ಲಿ ತಪ್ಪದೀರ ಒಂದು ಬಿಳಿಯ ಬಟ್ಟೆ 2 ಹಿಡಿಯಷ್ಟು ಉದ್ದಿನ ಬೇಳೆ, ಒಂದು ಬಿಳಿ ಬಟ್ಟೆ, ಒಂದು ಹೊಸ ಖರ್ಚಿಫ್ ತಗೋ, ಬಿಳಿ ಬಟ್ಟೆ ಅಥವಾ ಒಂದು ಬ್ಲೌಸ್ ಪೀಸ್ ತಗೋ ವೈಟು, 2 ಹಿಡಿಯಷ್ಟು ಉದ್ದಿನ ಬೇಳೆ ಗಂಟು ಹಾಕು. ಅದರ ಪಕ್ಕದಲ್ಲಿ ಇನ್ನೊಂದು ಕೆಂಪು ವಸ್ತ್ರದಲ್ಲಿ 2 ಹಿಡಿಯಷ್ಟು ತೊಗರಿ ಬೇಳೆ ಗಂಟು ಹಾಕು. ಉದ್ದು ತೊಗರಿ ಎರಡನ್ನೂ ಗಂಟು ಹಾಕಿ ರಾಹುಕಾಲದಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡು. ರಾಹುಕಾಲ ಮುಗಿದ ನಂತರ ಅಂದರೆ ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಗೋಧುಳಿ ಲಗ್ನ ಸಂಧ್ಯಾಕಾಲದಲ್ಲಿ ನಿಮ್ಮ ಮನೆಯ ಸಮೀಪದಲ್ಲಿ ಎಲ್ಲಾದರೂ ಒಂದು ಶಕ್ತಿ ದೇವಾಲಯ, ದೇವಿ ಆಸ್ಥಾನ ಇದ್ದರೆ ಆ 2 ಗಂಟೆಗಳು ತೆಗೆದುಕೊಂಡು ಕೊಡು. ಇವತ್ತಿನಿಂದ 4 ಮಂಗಳವಾರ ಈ ಥರ ಮಾಡು. 4 ಮಂಗಳವಾರ ನೀನು ಈ ಥರ ಮಾಡಿದ್ರೆ ನಿನ್ನ ಜಾತಕದಲ್ಲಿ ಈ ಶ್ರೀರಾಮನವಮಿ ಆದ ನಂತರ ಒಳ್ಳೆ ಕಾಲ ಇದೆ. ಶ್ರೀರಾಮನವಮಿ ಮುಗಿತಾ ಇದ್ದಾಗೆ ನಿನ್ನ ಸ್ವರತರಂಗ ಚೆನ್ನಾಗಿದೆ, ನಿನ್ನ ಭವಿಷ್ಯತ್ತು ಒಳ್ಳೆ ಬೆಳಕಾಗುತ್ತೆ, ನೀನು ಭಯಪಡಬೇಡ. ಇನ್ನು ಅದರ ಮಧ್ಯದಲ್ಲಿ ಅಕ್ಷಯ ತೃತೀಯ ಬರ್ತಿದ್ದ ಹಾಗೆ ಮತ್ತಷ್ಟು ಅದ್ಭುತವಾದಂಥದ್ದು ಅದೃಷ್ಟ ಬರುವಂಥ ಯೋಗ ಫಲ ನಿನ್ನ ಸ್ವರತರಂಗದಲ್ಲಿದೆ. ಈಗ ಕರೆಕ್ಟ್ ಸಮಯ. ಇಲ್ಲಿವರೆಗೂ ನಿನ್ನ ವಿವಾಹದ ಬಗ್ಗೆ ಆಗಿರಲಿ, ಕೆಲಸ ಕಾರ್ಯದ ಬಗ್ಗೆ ಆಗಿರಲಿ, ಅಥವಾ ನಿನ್ನ ಜೀವನದಲ್ಲಿ ಒಂದು ಉತ್ತಮವಾದಂತಹ ಸ್ಥಿತಿಗೆ ಹೋಗಬೇಕಾದ ನೀನು ಯಾವುದನ್ನೂ ಸಾಧನೆ ಮಾಡೋಕ್ಕಾಗದಿರ ಇದೆಯಲ್ಲ, ಮತ್ತು ಯಾರೆಲ್ಲ ನಿನ್ನ ಛೇಡಿಸ್ತಾ ಇದ್ರು, ಯಾರೆಲ್ಲ ನಿನ್ನ ಅಗೌರವ ಕಾಣ್ತಾ ಇದ್ರು, ಅವರೇ ನಿನ್ನನ್ನು ಗೌರವಿಸುವಂಥ ಒಂದು ಕಾಲ ಎದುರಾಗ್ತಾ ಇದೆ. ನೋಡು, ಭಗವಂತ ಕೊಟ್ಟರೆ ಎಲ್ಲವೂ ಹೀಗೆ ಅದೃಷ್ಟ ಕೊಡ್ತಕ್ಕಂಥದ್ದು. ಹಾಗಾಗಿ ಮುಂಬರ್ತಕ್ಕಂಥ ದಿನದ ಅಕ್ಷಯ ತೃತೀಯ ಎಂಬತಕ್ಕಂಥದ್ದು ಬಸವ ಜಯಂತಿ ಅಂತ ಏನಿದೆಯೋ, ಅದಾದ ನಂತರ ನಿನ್ನ ವಿವಾಹಕ್ಕೂ, ನಿನ್ನ ಕೆಲಸ ಕಾರ್ಯಕ್ಕೂ, ನಿನ್ನ ಇಡೀ ಕುಟುಂಬಕ್ಕೂ ಒಂದು ಒಳಿತ ಆಗುವಂಥ ಕಾಲ ಇದೆ. ಅದರ ಪೂರ್ವಭಾವಿಯಾಗಿ ನಾನು ಹೇಳಿರುವಂಥ ಈ ಚಿಕ್ಕದಾದಂಥ ಚುಟುಕ ತಂತ್ರಸಾರವನ್ನು ಮಾಡ್ಕೊ. ಇದರಲ್ಲಿ ತುಂಬ ಒಳಿತನ್ನು ಕಾಣ್ತೀಯ. ಒಳ್ಳೆಯದಾಗಲಿ ಮಗು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸ್ತಾರೆ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ವಿಶ್ವವಸು ನಾಮ ಸಂವತ್ಸರದ ಅಂದರೆ ಈ ಹೊಸ ವರ್ಷದ ಹೊಸ ಬದುಕು ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ ಸರಿ. ಆದರೆ ನಿಮ್ಮ ಆಲೋಚನೆ ಎಂಬತಕ್ಕಂಥದ್ದು ಬಹಳಷ್ಟು ವೇಗವಾಗಿದೆ. ಮಾಡುವಂತಹ ಪ್ರತಿಯೊಂದು ಕಾಯಕವನ್ನು ಸರಿತ ಕಳೆದ ಬಾರಿ ಇರ್ತಕ್ಕಂತಹ ಅಂದರೆ ಕಳೆದ ವರ್ಷದಲ್ಲಿ ಏನೆಲ್ಲ ಆಗಿದೆಯೋ ಅದನ್ನು ಸರಿಪಡಿಸ್ಕೊಂಡು ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಲೋಚನೆ ನಿಜ. ಆದರೆ ದುಡುಕಿ ತೀರ್ಮಾನ ತಂದುಕೊಳ್ಳೋದ್ರಿಂದ ಅಥವಾ ಸರಿಯಾದ ನಿರ್ಣಯ ಇಲ್ದಿರ ಮಾಡುವಂಥ ಕೆಲಸಗಳಲ್ಲಿ ವ್ಯತ್ಯಾಸ ಕಂಡು ಅಲ್ಲಿ ಸ್ವಲ್ಪ ನೋವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ ಈ ಸಮಯದಲ್ಲಿ ಆಗಬಹುದು. ಆದಷ್ಟು ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಯಾವುದೇ ವ್ಯವಹಾರ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ. ಸರಿಯೋ ತಪ್ಪೋ ಸರಿಯಾದ ತೀರ್ಮಾನ ಇಲ್ದಿರ ದುಡುಕಿ ತೀರ್ಮಾನ ತಂದುಕೊಂಡ್ರೆ ತುಲಾರಾಶಿಯವರು ಒಂದಷ್ಟು ನೋವು ಅನುಭವಿಸಬೇಕಾಗತ್ತೆ. ಆದರೆ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದು ಅದೃಷ್ಟವೂ ಇದೆ. ಬೆಳಗ್ಗೆ ಇವತ್ತು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು ಶುಭ ಶಕನ ಇದೆ. ಹಾಗೆ ಮನೆಯಿಂದ ಆಚೆ ಹೊರಟ ನಂತರ ಉದ್ಯೋಗ ಕ್ಷೇತ್ರಕ್ಕೆ ಹೊರಡೋಕ್ಕೂ ಮುನ್ನ ಅಲ್ಲಿ ಮತ್ತೊಂದು ಸಂತೋಷ ಸಂಭ್ರಮದ ಒಂದು ಚಿಂತನೆ ಅಲ್ಲಿ ನಡೆಯುತ್ತೆ. ಆದರೂ ಇವತ್ತಿನ ವ್ಯವಸ್ಥೆ ಭಗವತ್ ಸಂಕಲ್ಪದಿಂದ ತಾವು ಏನು ಅಂದುಕೊಂಡಿದ್ದೀರೋ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಲಾಭವೇ ಇದೆ. ಆದರೆ ಈ ವರ್ಷ ಫಲದಲ್ಲಿರ್ತಕ್ಕಂತಹ ಲಾಭ ಇದೆಯಲ್ಲ, ಇಲ್ಲಿ ವಿಶ್ವವಸುನಾಮ ಸಂವತ್ಸರದಲ್ಲಿ ತಾವು ದುಡುಕಿ ತೀರ್ಮಾನ ತಂದುಕೊಳ್ಬಾರ್ದು. ಯಾವುದೇ ವಿಚಾರ ಆದರೂ ಬಹಳ ತಾಳ್ಮೆ ವಹಿಸಬೇಕು. ಇನ್ನು ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕು, ವ್ಯವಹಾರಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ತಂದುಕೊಳ್ಬೇಕು ಅಂದರೆ ಮೊದಲು ತಾವು ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಗೆ ಒಂದಷ್ಟು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥದ್ದು. ಒಂದು ತೀರ್ಥಕ್ಷೇತ್ರದಲ್ಲಿ ಒಂದು ರಾತ್ರಿಯಾದರೂ ಮಲಗಿದ್ದು ಬೆಳಗ್ಗೆದ್ದು ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು. ಜೊತೆಗೆ ನೀವು ಧರಿಸ್ತಕ್ಕಂಥ ವಸ್ತ್ರ ಯಾವುದೇ ಬಣ್ಣದ್ದಾದರೂ
ಒಂದು ಹಸಿರು ಬಣ್ಣದ ಒಂದು ಕರವಸ್ತ್ರವನ್ನಾದರೂ ನಿಮ್ಮ ಬಳಿ ಇಟ್ಕೊಳ್ಳುವಂಥದ್ದು ಭಾಳ ಉತ್ತಮ. ಇದರಿಂದ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ದೂರವಾರ ಪ್ರಯಾಣದ ಬಗ್ಗೆ ಆಲೋಚನೆ ಇರುತ್ತೆ. ವ್ಯವಹಾರಗಳಲ್ಲಿ ಲಾಭವಿದೆ. ಮನಸ್ಸಲ್ಲಿರ್ತಕ್ಕಂತಹ ನೋವನ್ನು ದೂರ ಮಾಡಿಕೊಳ್ಳುವಂಥದ್ದಿದೆ. ನಿಮ್ಮ ಹೃದಯಕ್ಕೆ ಬಹಳ ಹತ್ತುವಾದಂಥವ್ರ ಜೊತೆ ನಿಂತು ಮಾತಾಡುವಂಥದ್ದಿದೆ. ಏನೇ ಆದರೂ ನಿಮ್ಮ ಕಷ್ಟಕ್ಕೆ ಆಲಿಸ್ತಕ್ಕಂಥವ್ರು, ನಿಮ್ಮ ಸಮಸ್ಯೆಗೊಂದು ಪರಿಹಾರವನ್ನು ತೋರಿಸ್ತಕ್ಕಂಥವ್ರು, ಅಥವಾ ನಿಮ್ಮ ಧ್ವನಿಗೆ ಧ್ವನಿಯಾಗಿ ನಿಲ್ಲುವಂಥವ್ರು, ಅಥವಾ ನಿಮ್ಮ ಮನದಾಳದ ಮಾತನ್ನು ಅರ್ಥ ಮಾಡ್ಕೊಳ್ತಕ್ಕಂಥವ್ರ ಜೊತೆ ಇವತ್ತು ವ್ಯವಹರಿಸಬೇಕು, ಮಾತಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಆದರೆ ಯಾವುದೇ ಒಂದು ಸಮಸ್ಯೆಗಾದರೂ ಅಲ್ಲಿಂದಲೇ ಒಂದು ಪರಿಹಾರವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು ಸಾಧ್ಯವಾದರೆ ಒಂದು ಶಕ್ತಿ ದೇವಾಲಯ ಅಥವಾ ಪ್ರಸನ್ನಾಂಜನೇಯ ಸ್ವಾಮಿ ಅಥವಾ ಒಂದು ನಾಗದೇವರ ಸಾನ್ನಿಧ್ಯ, ಇಂತಹ ಸಾನ್ನಿಧ್ಯದಲ್ಲೊಂದು ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು ಮಧ್ಯಾಹ್ನ ಸರಿಸುಮಾರು 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮಾತಾಪಿತೃಗಳನ್ನು ಮನಸ್ಸಲ್ಲಿ ಧ್ಯಾನ ಮಾಡಿದ್ರೆ ಮತ್ತಷ್ಟು ಲಾಭವನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಬೋದು. ಒಂದಷ್ಟು ಅಲರ್ಜಿ ಸಮಸ್ಯೆ ಆಗಲಿ, ಅಥವಾ ಆಹಾರದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದಾಗಿರಲಿ, ಅಥವಾ ಒಂದಿಷ್ಟು ಬೆನ್ನುವಲ್ಲಿ ಒದ್ದಾಡ್ತಕ್ಕಂಥದ್ದು, ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡಲಿಕ್ಕೆ ಸರಿಯಾದ ಸಮಯಕ್ಕೆ ನಾವು ಹೊರಡಲಿಕ್ಕೆ ಆಗುತ್ತೋ ಇಲ್ಲವೋ ಎಂಬತಕ್ಕಂಥದ್ರ ಒಂದಿಷ್ಟು ಭೀತಿ ಭಯ ನಿಮ್ಮನ್ನು ಬಾಧಿಸ್ಬೋದು. ಏನೇ ಆದರೂ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮ ಭವಿಷ್ಯತ್ತಲ್ಲಿರೋದ್ರಿಂದ ತಾವು ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ. ಆದರೆ ಮನೆ ದೇವರ ಪ್ರಾರ್ಥನೆ ಬೇಕು. ಜೊತೆಗೆ ಇವತ್ತಿನ ದಿವಸ ಒಂದು ಚಿಟಿಗೆಯಷ್ಟು ಕಡಲೆಬೇಳೆ, ಒಂದು ಚಿಟಿಗೆಯಷ್ಟು ಉಪ್ಪು ಮತ್ತು ಕಡಲೆಬೇಳೆಯನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಉಪ್ಪನ್ನು ದಕ್ಷಿಣಕ್ಕೆ ಹಾಕಬೇಕು, ಕಡಲೆಬೇಳೆಯನ್ನು ಉತ್ತರಕ್ಕೆ ಹಾಕಬೇಕು. ಈ ಪ್ರಕಾರ ನಡ್ಕೊಳ್ಳೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ತು ಯಾವುದು ಸರಿ ಯಾವುದು ತಪ್ಪು, ಆ ಸರಿಯಾದಂಥದ್ದನ್ನು ಆಯ್ಕೆ ಮಾಡಿಕೊಂಡ್ರೂ ಅದರಲ್ಲೊಂದಿಷ್ಟು ನ್ಯೂನ್ಯತೆ, ಒಂದಷ್ಟು ತಪ್ಪುಗಳಾಗುತ್ತೆ. ಕಾರಣ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳು ಆಗಿದೆ. ಆದರೆ ವಿಶ್ವವಸುನಾಮ ಸಂವತ್ಸರ ನಿಮಗೆ ಅದೃಷ್ಟವನ್ನು ತರುವಂಥದ್ದಿದೆ. ಆದರೆ ತರುವಂಥ ಅದೃಷ್ಟ ಬರೋದಕ್ಕೂ ಮುನ್ನ ಈ ಸಮಸ್ಯೆ ಎಂಬತಕ್ಕಂಥದ್ದಿದೆಯಲ್ಲ, ಅದಕ್ಕೆ ಕೊನೆಯೇ ಇಲ್ಲದಂಥ ರೀತಿಯಲ್ಲಿದೆ. ಇವತ್ತಿನ ದಿವಸ ಸಾಧ್ಯವಾದರೆ ಒಂದಷ್ಟು ಕಬ್ಬಿನ ಹಾಲನ್ನು ತಂದು ಹನುಮನ ಕ್ಷೇತ್ರಕ್ಕೋ ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೋ ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡಿ. ಮಧ್ಯಾಹ್ನ ನೀವು ಅನ್ನಪ್ರಸಾದವನ್ನು ನೀವು ಊಟ ಮಾಡೋದಕ್ಕೂ ಮುನ್ನ, ಅಂದರೆ ಮಧ್ಯಾಹ್ನದ ಭೋಜನ ನೀವು ಊಟ ಮಾಡೋದಕ್ಕೂ ಮುನ್ನ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡ್ಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿ. ಅದಾದ ನಂತರ ನೀವು ಪ್ರಸಾದವನ್ನು ಸ್ವೀಕರಿಸಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಇವತ್ತಿನ ದಿವಸ ನಿಮ್ಮ ಪ್ರಯಾಣ ಕಾಲ ಭಾಳ ಜೋಪಾನ, ಎಚ್ಚರಿಕೆ ಇರಲಿರಿ. ಅತಿಯಾದಂಥ ವೇಗವಾಗಿ ಚಲಿಸ್ತಕ್ಕಂಥದ್ದು ಬೇಡ. ಡ್ರೈವಿಂಗ್ ಲೈನಲ್ಲಿ ಇರ್ತಕ್ಕಂಥವ್ರು ಭಾಳ ಜಾಗೃತರಾಗಿರಬೇಕು. ಇವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನೀವು ಸರಿಯಾದ ದಾರಿಯಲ್ಲಿ ನಡೆದರೂ ನಿಮ್ಮ ಎಡ ಮತ್ತು ಬಲಭಾಗದಲ್ಲಿ ಚಲಿಸ್ತಕ್ಕಂಥವರಿಂದ ನಿಮಗೆ ಸ್ವಲ್ಪ ತೊಂದರೆ ಆಗುವಂಥ ಲಕ್ಷಣಗಳಿದೆ. ಹಾಗಾಗಿ ಡ್ರೈವಿಂಗಲ್ಲಿರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾವುದೇ ವ್ಯವಹಾರ ಮಾಡಬೇಕು ಅಂತಂದರೂ ಅದನ್ನು ಗೌಪ್ಯವಾಗಿ ಏನೋ ಮಾಡ್ತೀರಿ ಅನ್ನೋದಕ್ಕಿಂತ 4 ಜನನೋ ಅಥವಾ ನಿಮ್ಮ ಆತ್ಮೀಯರೋ, ನಿಮ್ಮ ಕುಲಬಾಂಧವರೋ ಅಥವಾ ನಿಮ್ಮ ಸಂಬಂಧಿಕರನ್ನೋ ಜೊತೆಲಿಟ್ಕೊಂಡು ಒಂದು ವ್ಯವಹಾರ ಮಾಡೋದು ಭಾಳ ಸೂಕ್ತ, ಭಾಳಷ್ಟು ಒಳಿತು. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಎಂದೋಡಿರ್ತಕ್ಕಂಥ ರಾಶಿಗಳನ್ನ ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ ಗುರುಜಿ, ಮಂಡ್ಯದಿಂದ. ಸಂತೋಷ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಶಿವರತ್ನ. ಸಂತೋಷ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಇದು ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಮದ್ವೆ ಗಂಟೆ ಬರ್ತಿದ್ದೆ, ಮದ್ವೆ ಬಂದು ನೋಡಿ ಎಲ್ಲ ಮಾಡ್ತಾರೆ ಗುರುಜಿ. ಅಯ್ಯ ಊರಲ್ಲಿ ಏನಾರ ಹೇಳ್ತಾರೆ ಆಸ್ತಿ ಕಮ್ಮಿ ಅದು ಇದು ಅಂತ ಹೇಳಿ ಆಮೇಲೆ ತಯ್ತಿದ್ದೆ ಗುರುಜಿ. ಮಗ ಏನ್ ಮಾಡ್ತಾನೆ? ಮಗ ಕೆಲ್ಸಕ್ಕೆ ಹೋಯ್ತಾನೆ ಗುರುಜಿ. ಏನ್ ಕೆಲಸ, ಏನ್ ಓದಿದಾನ? ಬ್ಯಾಂಕ್ ಹೋಯ್ತಾನೆ ಗುರುಜಿ. ಹಾ. ಈಗ ಮಗ ಇದ್ದಾರ ಮನೆಯಲ್ಲಿ? ಅವರೇ ಗುರುಜಿ. ಕೊಡು ತಾಯಿ. ಹಲೋ 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 ಹಲೋ. ನಮಸ್ತೆಪ್ಪ. ನಮಸ್ತೆ ಗುರುಜಿ. ಕೋಟಿ ನಮಸ್ತೆ ಗುರುಜಿ. ನಮಸ್ತೆಪ್ಪ. ಗುರುಜಿ, ಮದ್ವೆ ವಿಚಾರದಲ್ಲಿ ಗುರುಜಿ ನಮ್ದು ಎಲ್ಲ ಆಗ್ಬಿಟ್ಟು ಗುರುಜಿ ಒಪ್ಕೊಳ್ತಾರೆ, ಎಲ್ಲ ಆಯ್ತದೆ. ಒಂದ್ ಹಂತಕ್ಕೆ ಬರ್ತದೆ, ಬಂದಾದ್ಮೇಲೆ ಯಾರೇ ಶಾಲೆ ಹೋಗುದು ಸಿದಾಕ್ಬಿಡ್ತಿದ್ದಾರೆ ಗುರುಜಿ. ಚಿಂತೆ ಮಾಡಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಪರವಾಗಿಲ್ಲ. ಓದಿನಾಮ ಸಂವತ್ಸರದಲ್ಲಿ ಆಗದಿರತಕ್ಕಂಥದ್ದು ವಿಶ್ವಸುನಾಮ ಸಂವತ್ಸರದಲ್ಲಿ ಕೆಲಸ ಗೆದ್ದುಕೊಳ್ಬೋದು. ಇದಕ್ಕಾಗಿ ಇನ್ನು 3 ತಿಂಗಳು ತಾವು ಕಾಯಬೇಕು. ಈ 3 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ.
ನಿಮ್ಮ ಸ್ವರತರಂಗ ಪ್ರಕಾರ ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 4 ಬುಧವಾರದ ದಿವಸ ಹಸಿರು ಬಣ್ಣದ ವಸ್ತ್ರವನ್ನು 3 ಹಿಡಿಯಷ್ಟು ಹೆಸರು ಕಾಳನ್ನು ಗಂಟು ಹಾಕಬೇಕು. 3 ಹಿಡಿಯಷ್ಟು ಹೆಸರು ಕಾಳನ್ನು ಹಸಿರು ಬಟ್ಟೆನಲ್ಲಿ ಗಂಟು ಹಾಕಿ ಬುಧವಾರದ ದಿವಸ ವಿಷ್ಣುದೇವರನ್ನು ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನು ಅದರ ಮೇಲೆ ಇಟ್ಟು ಆ ಗಂಟನ್ನು ಬೆಳಗ್ಗೆ ದೇವರ ಹತ್ರ ಇಟ್ಟಿದ್ದನ್ನು ಸಂಜೆ ತೆಗೆದುಕೊಂಡೋಗಿ ಅದರ ವಿಷ್ಣು ಆಲಯಕ್ಕೆ ಕೊಟ್ಟು ಬನ್ನಿ. ಹಾಗೆ 4 ಭಾನುವಾರ ಸಂಜೆ 4ರಿಂದ 6:30 ಒಳಗಡೆ 4ರಿಂದ 6:30 ಒಳಗಡೆ ಶ್ವೇತವರ್ಣದ ವಸ್ತ್ರದಲ್ಲಿ 2 ಹಿಡಿಯಷ್ಟು ಉದ್ದಿನ ಬೆಳೆಯನ್ನು ಗಂಟು ಹಾಕಿ ಆ ಗಂಟನ್ನು ಅವತ್ತಿನ ದಿವಸನೇ ಯಾವುದಾದ್ರು ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ಹೀಗೆ ಮಾಡೋದ್ರಿಂದ ಒಂದು ಉದ್ಯೋಗದಲ್ಲಿರ್ತಕ್ಕಂಥ ತೊಂದರೆಗಳು ದೂರ ಆಗುತ್ತೆ, 2 ವಿವಾಹಕ್ಕೆ ದಾರಿ ಆಗುತ್ತೆ, 3ನೇದು ನಿಮಗೆ ಸ್ವಲ್ಪ ಅಲರ್ಜಿ ಸಮಸ್ಯೆ ಇದೆ. ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಚರ್ಮದಲ್ಲಿ ಇರ್ತಕ್ಕಂಥ ಚರ್ಮದ ಮೇಲೆ ಉಂಟಾಗ್ತಿರ್ತಕ್ಕಂಥ ಅಲರ್ಜಿ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರ ಸಿಗುತ್ತೆ. ಇದೆಲ್ಲದರ ಜೊತೆಗೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ರೈಟ್ ಸೈಡ್ ಚೆಸ್ಟ್ ಮೇಲೆ ಎದೆ ಮೇಲೆ ನಿಮಗೊಂದು ಹುಟ್ಟು ಮಚ್ಚೆ ಆಧಾರ ಇದೆ. ರೈಟ್ ಸೈಡು ನಿಮ್ಮ ಎದೆ ಮೇಲೆ ಇರ್ತಕ್ಕಂಥ ಹುಟ್ಟು ಮಚ್ಚೆ ಆಗ ಈ ಅನುಷ್ಠಾನಗಳನ್ನು ಮಾಡಿದ ನಂತರ ಅದಕ್ಕೆ ಮತ್ತಷ್ಟು ಶಕ್ತಿ ಬರುತ್ತೆ. ನಿಮ್ಮ ರೈಟ್ ಸೈಡ್ ಚೆಸ್ಟ್ ಮೇಲೆ ಇರ್ತಕ್ಕಂಥ ಹುಟ್ಟು ಮಚ್ಚೆ ನೋಡ್ಕೊಂಡಿದ್ದೀರಾ? ಆ ಹುಟ್ಟು ಮಚ್ಚೆಗೆ ಶಕ್ತಿ ಬಂದು ಅಲ್ಲಿಂದ ಆಚೆಗೆ ನಿಮ್ಮ ವಿವಾಹಕ್ಕಾಗಲಿ ನಿಮ್ಮ ಉದ್ಯೋಗದಲ್ಲಾಗಲಿ ನಿಮ್ಮ ವ್ಯವಹಾರಗಳಲ್ಲಾಗಲಿ ಒಂದು ಅತೀತವಾದ ಶಕ್ತಿ ಬರಬೇಕಾದ್ರೆ ಈ ಅನುಷ್ಠಾನವನ್ನು ಮಾಡಿ. ಇದ್ರ ಜೊತೆಗೆ ಇದೆಲ್ಲ ಮುಗಿದ ಮೇಲೆ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯ ದಂಪತಿಗಳನ್ನು ಮನೆಗೆ ಕರೆದು ಅವ್ರಿಗೆ ಪಾದ ತೊಳೆದು ಅವ್ರಿಗೊಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಅವ್ರ ಆಶೀರ್ವಾದ ಪಡೆದು ಅವತ್ತಿನ ದಿವಸ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ನಿಮಗೆ 100ಕ್ಕೆ 100 ಪಾಲು ನಿಮ್ಮ ಕೆಲಸ ಬೇಗ ಸಿದ್ಧಿ ಆಗುತ್ತೆ. ಒಳ್ಳೇದು ಹೇಳಿಪ್ಪ. ಮನೆನೂ ಕಟ್ಟಿದೀನಿ ಗುರುಜಿ, ಮನೆ ಕಟ್ಟಿ 3 ವರ್ಷ ಆಗಿದೆ ಗುರುಜಿ. ಅದು ಗೃಹಪ್ರವೇಶ ಆಗಿಲ್ಲ, ಒಂದ್ ಸ್ವಲ್ಪ ಜಾಗದ ವಿಚಾರಕ್ಕೆ ಒಂದ್ ಸ್ವಲ್ಪ ಕಿರಿಕ್ ಆಗಿದೆ. ಅದೊಂದು ಕಾರಣದಿಂದಾನೇ ಎಲ್ಲಾರು ಇವಾಗ ಮದುವೆ ವಿಚಾರಕ್ಕೆ ಮನೆ ಸ್ಥಾಪ ಹುಡಿದೆ ಅಂತ ಇದ್ ಮಾಡ್ತಿದ್ರೆ. ನಾನೊಂದು ಮಾತು ಹೇಳ್ತೇನೆ ಕೇಳಿ. ನಾನು ಹೇಳಿರುವಂತಹ ಈ ತಂತ್ರಸಾರದ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ಎಂಥ ವಿಷಪೂರಿತವಾಗಿರ್ತಕ್ಕಂಥ ಹಾವುಗಳು ಪಕ್ಕದಲ್ಲಿ ಬಂದರೂ ನಿಮ್ಮನ್ನೇನು ಮಾಡಲ್ಲ. ಹಾಗಿದ್ಮೇಲೆ ಆ ಶತ್ರುಗಳು ಏನು ಮಾಡ್ತಾರೆ? ನೀವು ಈ ಅನುಷ್ಠಾನವನ್ನು ಮಾಡಿ 100ಕ್ಕೆ 100 ಪಾಲು ಕಾರ್ಯಸಿದ್ಧಿ ಆಗುತ್ತೆ. ಸ್ವೀಟ್ ತೊಗೊಂಡು ನನ್ನ ಮುಂದಕ್ಕೆ ಬರ್ತೀರಿ, ಮಾಡಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜರವರು ಧನುರ್ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಮಕರ ರಾಶಿ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಕಳೆದಿರ್ತಕ್ಕಂಥದ್ದನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಪಡಿತಕ್ಕಂಥದ್ದು, ಏನಾದರೂ ಒಂದು ಅಭೂತಪೂರ್ವವಾದಂಥ ಸಾಧನೆಯನ್ನು ಮಾಡ್ತಕ್ಕಂಥದ್ದು, ಜೀವನದ ಹಾಕುವಂಥ ಪ್ರತಿ ಹೆಜ್ಜೆಗಳಲ್ಲೂ ಒಂದು ಹೊಸದನವನ್ನೇ ಕಾಣ್ತಕ್ಕಂಥದ್ದು. ಎಷ್ಟೇ ಆದರೂ ಭವಿಷ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಶನಿಯಿಂದ ಬಿಡುಗಡೆಯಾಗಿ ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟದ ರೇಖೆಗಳು ಮಕರ ರಾಶಿಯಲ್ಲಿದೆ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡಿಕೊಂಡು 4-6 ಜನಗಳಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಹೆಸರು, ಕೀರ್ತಿ ಮತ್ತು ಅಧಿಕಾರವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಬಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾರೆಲ್ಲ ಮಕರ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿದ್ದೀರಿ, ಗಂಡು ಮಕ್ಕಳಿದ್ದೀರಿ ಅಥವಾ ಯಾರೊಬ್ಬರು ಇದ್ದರೂ ಸಹಿತ ನೀವು ಮಾಡುವಂತಹ ಕಾಯಕವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಒಳಿತಿನ ಬಗ್ಗೆ ಚಿಂತನೆ ಮಾಡ್ತಾ ಒಂದು ಹೆಜ್ಜೆ ಮುಂದಾಕಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲೂ ಲಾಭವನ್ನೇ ಗಳಿಸ್ತೀರಿ. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ತನಕ, 2:20ರಿಂದ 4:15 ಬಹಳ ಅದೃಷ್ಟದ ಕಾಲ. ಇನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ. ತಪ್ಪದಿರ ಇವತ್ತಿನ ದಿವಸ ಕಪ್ಪು ಬಣ್ಣದ ಆಕಳಿಗಾಗಲಿ ಅಥವಾ ಕಪ್ಪು ಬಣ್ಣದ ಕಾಗೆಗಳಿಗೋ ಅಥವಾ ಕಾಗೆ ಇರೋದೇ ಕಪ್ಪು, ಅದರಲ್ಲೂ ದುರಾದೃಷ್ಟವೋ ಅದೃಷ್ಟವೋ ಇತ್ತೀಚಿನ ದಿನಗಳಲ್ಲಿ ಕಾಗೆಗಳ ಬಣ್ಣವೂ ಬದಲಾಗ್ತಾ ಇದೆ. ಹಾಗಾಗಿ ಏನೇ ಆದರೂ ನಾವು ಸಂವತ್ಸರಗಳು ಉರುಳ್ತಾ ಇದ್ದ ಹಾಗೆಲ್ಲ ಈ ವಿಶ್ವೋತ್ಸವ ನಾವು ಸಂವತ್ಸರದಲ್ಲಿ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಮಕರ ರಾಶಿಯವರು ಇರೋದರಿಂದ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಶುಭ ಸಂಧ್ಯಾಕಾಲ ಕಪ್ಪು ಬಣ್ಣದ ಶ್ವಾನಕ್ಕೋ ಕಪ್ಪು ಬಣ್ಣದ ಆಕಳಿಗೋ ಅಥವಾ ಒಂದಷ್ಟು ಕಾಗೆಗಳಿಗೋ ಆಹಾರವನ್ನು ಹಾಕೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಕರ್ಮಫಲವನ್ನು ದೂರ ಮಾಡ್ಕೊಳ್ತೀರಿ. ಇನ್ನು ವಯಸ್ಸಾಗಿರ್ತಕ್ಕಂಥ ಒಂದಷ್ಟು ಜನ ವೃದ್ಧರಿಗೆ ಇವತ್ತಿನ ದಿವಸ ಮೊಣಕಾಲಿಂದ ತಳಭಾಗದಲ್ಲಿ ಅಂದರೆ ಮೀನು ಮಾಂಸಖಂಡಗಳು ನೋವು ಬರುವಂಥ ಸಾಂದ್ರತೆ ಇರುತ್ತೆ. ಅದಕ್ಕೆ ಆಗಿಂದಾಗಲೇ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಇನ್ನು ಇವತ್ತಿನ ದಿವಸ ನೀವು ಮಾಡುವಂಥ ಕಾಯಕ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ನೀವು ಸಾಧ್ಯವಾದರೆ ಒಂದು ಶ್ವೇತವರ್ಣದ ಕರವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಹೆಣ್ಣಾಗಲಿ ಗಂಡಾಗಲಿ ಯಾರೊಬ್ಬರಾದರೂ ಸಿದ್ಧ ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಧಾರಣೆ ಮಾಡ್ಕೊಳ್ಳುವಂಥದ್ದು ಅದು ಮತ್ತಷ್ಟು ಲಾಭ ತರತಕ್ಕಂಥ ಕ್ಷಣಗಳಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ವ್ಯಾಪಾರ ವ್ಯವಹಾರಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ಯಾರೊಬ್ಬರನ್ನ ನಂಬಿ ಮುಂದೆ ಹೋಗಬೇಕಾದ್ರೂ ಸಹಿತ ಒಂದನ್ನು 4 ಬಾರಿ ಚಿಂತನೆ ಮಾಡಬೇಕು.
ಯಾಕೆಂದರೆ ಜೊತೆಲಿ ನಿಂತು ಒಳ್ಳೆಯದನ್ನು ಮಾತಾಡ್ತಾ ಒಳ್ಳೆಯದೇ ನೋಡಿಸ್ತೀನಿ ಅಂತ ಹೇಳಿ ಅಥವಾ ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲೋ ಒಂದು ಮಧ್ಯದಾರಿ ಕರ್ಕೊಂಡೋಗಿ ಬಿಟ್ಟು ಇಲ್ಲದ ನೋವನ್ನು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ಬೋದು. ಯಾರೊಬ್ಬರನ್ನು ನಂಬಬೇಕಾದರೂ ಮೇಲಿರುವಂತಹ ಭಗವಂತ ನಿಮ್ಮೊಟ್ಟಿಗಿದ್ದಾಗ, ಸಾಧ್ಯವಾದಷ್ಟು ನಿಮ್ಮ ಗ್ರಹಗತಿಗಳು ಕೆಟ್ಟಾಗ ನೀವು ನಂಬಬೇಕಾದ್ದು, ನೀವು ಮಾಡಬೇಕಾದ ಕೆಲಸ ಮೊದಲು ನಿಮ್ಮ ಆರಾಧ್ಯ ದೇವತೆಯನ್ನು, ನಿಮ್ಮ ಒಂದು ದೇವತೆಯನ್ನು ಅಥವಾ ದೇವರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಸನ್ಮಾರ್ಗದತ್ತ ನಡೀತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಯಾರೊಬ್ಬರನ್ನು ನಂಬಿ ನೀವು ಮುಂದೆ ಹೋಗೋದಕ್ಕಿಂತ ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದ ಆಲೋಚನೆ ಮಾಡಬೇಕು. ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇಲ್ದಿರಾ ನೀವು ಮುಂದೆ ಹೆಜ್ಜೆ ಹಾಕಿದ್ದೆ ಆದರೆ ಅಲ್ಲಿ ಸಮಸ್ಯೆಯನ್ನು ಕಟ್ಟಿಟ್ಟು ಬುತ್ತಿ ಆಗುತ್ತೆ. ಆದರೂ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸದ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳೋದಾದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಹೀಗೆ ಗಣಪತಿಯ ಮಹಾಮಂತ್ರವನ್ನು ಉಚ್ಚರಿಸ್ತಾ ಸಾಧ್ಯವಾದರೆ ಹನುಮನ ಕ್ಷೇತ್ರಕ್ಕೆ ಬಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ರಾಮದೇವರ ಮಹಾಮಂತ್ರವನ್ನು ಅಲ್ಲಿ ಪಠನೆ ಮಾಡಿ ಮತ್ತಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಆರ್ಥಿಕ ಸಂಕಷ್ಟದಿಂದ ಹೊರಬರುವಂಥ ದಿನ. ಒಂದು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರವನ್ನು ಆಲೋಚನೆ ಮಾಡ್ತಕ್ಕಂಥ ದಿನ. ಉದ್ಯೋಗಕ್ಕಾಗಿ ಯಾರೆಲ್ಲ ಪರಿತಪಿಸ್ತಾ ಇದ್ದೀರೋ ಒಂದು ಅಪರೂಪವಾದಂತಹ ವಿಶೇಷವಾಗಿರ್ತಕ್ಕಂಥ ಉದ್ಯೋಗ ಕ್ಷೇತ್ರದ ಬಗ್ಗೆ ಒಂದಷ್ಟು ಒಲವನ್ನು ತೋರಿಸಿ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಆದರೂ ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಷ್ಟು ವ್ಯತ್ಯಾಸಗಳಾಗ್ತಾನೇ ಇರುತ್ತೆ. ಯಾರೊಬ್ಬರನ್ನ ನಂಬಿದ್ರೂ ನಂಬಿರ್ತಕ್ಕಂಥ ವ್ಯಕ್ತಿಗಳು, ಜೊತೆಲಿರ್ತಕ್ಕಂತಹ ಕುಟುಂಬಸ್ಥರು ಅಥವಾ ಯಾರೊಬ್ಬರನ್ನ ನಂಬಿದ್ರೂ ವ್ಯವಹಾರ ಪರಿಪೂರ್ತಿಯಾಗಿ ಆಗುವುದಿಲ್ಲ. ಹಾಗಂತ ಹಣಕಾಸಿನ ಬಗ್ಗೆ ಭಾಳ ಜೋಪಾನ ಬೇಕು. ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದ್ರೆ ಭಾಳ ಜಾಗೃತರಾಗಿರಬೇಕು. ಯಾವುದೇ ಕಾಗದ ಪತ್ರ ಅಗ್ರಿಮೆಂಟ್ಸ್ ಸೈನ್ ಹಾಕುವಾಗ ಅಥವಾ ವ್ಯವಹಾರಗಳು ಮಾಡುವಾಗ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂಥದ್ದು, ಸ್ಟೇಷನ್ ಸಂಬಂಧಪಟ್ಟಂಥದ್ದು ಭಾಳ ಜೋಪಾನ ಇರಬೇಕು, ಎಚ್ಚರಿಕೆ ಇರಬೇಕು. ಸಾಕು ಪ್ರಾಣಿಗಳ ಹತ್ರ ಆಗಲಿ ಅಥವಾ ಕಾಡು ಪ್ರಾಣಿಗಳ ಹತ್ರನೂ ಭಾಳ ಜಾಗೃತರಾಗಿರಬೇಕು. ಹಾಗೆ ಇವತ್ತಿನ ದಿವಸ ಯಾವುದೇ ಕೆಲಸ ಮಾಡಬೇಕಾದ್ರೂ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳನ್ನು, ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದದೊಂದಿಗೆ ಮುಂದೆ ನಡೆದಿದ್ದೇ ಆದರೆ ಸಾಕಷ್ಟು ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ನೀವು ಧರಿಸುವಂಥ ವಸ್ತ್ರ ಯಾವುದೇ ಬಣ್ಣದ್ದಾಗಿದ್ದರೂ ಒಂದು ಹಳದಿ ಬಣ್ಣದ ವಸ್ತ್ರವನ್ನು, ಕರವಸ್ತ್ರವನ್ನಾದರೂ ನೀವು ಇಟ್ಕೊಂಡಿದ್ದೇ ಆದರೆ ಹಳದಿ ಬಣ್ಣದ ವಸ್ತ್ರ ನಿಮ್ಮ ಬಳಿ ಇದ್ದರೆ ಬರ್ತಕ್ಕಂಥ ಗಂಡಾಂತರವನ್ನು, ಕಷ್ಟಗಳನ್ನು ಖಂಡಿತ ನೀವು ದೂರ ಮಾಡಿಕೊಂಡಿರ್ತೀರಿ. ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಸುಷ್ಮಾ ಅಂತ ಬೆಂಗಳೂರಿಂದ ಕಾಲ್ ಮಾಡ್ತಿದ್ದೀವಿ ಗುರುಗಳೇ. ಬಹಳ ಸಂತೋಷ ಅಮ್ಮ. ನಮಸ್ತೆ ಗುರುಗಳೇ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ, ತಾವು ಚೆನ್ನಾಗಿದ್ದೀರಾ? ತುಂಬಾ ಖುಷಿ ಆಗ್ತದೆ ನನ್ಗೆ ಇವತ್ತು ನಿಮಗೆ ಕಾಲ್ ಮಾಡಿದಕ್ಕೆ. ಆಗ್ಲಿ ಇವತ್ತು ಸಿಕ್ಕಿದೆ. ನಮ್ಮ ಮನೆಯವ್ರ ಬಗ್ಗೆ, ಮನೆ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಖಂಡಿತ ಅಮ್ಮ, ಗುರುಜಿಯವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಒಳ್ಳೆಯದಾಗಲಿ. ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ. ನಾನು ಬೆಳಿಗ್ಗೆ ಇವತ್ತು ಎದ್ದ ತಕ್ಷಣ ರಾಘವೇಂದ್ರ ಸ್ವಾಮಿ ಹಾಡ್ ಕೇಳಿದೆ. ಏನೋ ಒಂಥರ ಪಾಸಿಟಿವ್ ಇತ್ತು. ತುಂಬಾ ಖುಷಿ ಆಗ್ತದೆ. ನೀವಂದ್ರೆ ನಮಗ್ ಎಷ್ಟಂದ್ರೆ ತುಂಬಾ ಇಷ್ಟ. ನಮ್ಮ ಮನೆಗೆ ಎಲ್ಲರಿಗೂ ನೀವಂದ್ರೆ, ನಮ್ ಪಾಪಕ್ ಸಹ ನೀವಂದ್ರೆ ತುಂಬಾ ಇಷ್ಟ. ಬಹಳ ನನಗಂತೂ ತುಂಬಾ ಖುಷಿ ಆಗ್ತದೆ ಗುರುಗಳೇ. ಇವತ್ತು ನನ್ಗೆ ಅದೃಷ್ಟ ಅನ್ಸುತ್ತೆ ನನಗೆ ಕಾಲ್ ಸಿಕ್ಕಿದ್ದು. ನನ್ಗಿಂತ ನಮ್ಮ ಹಸ್ಬೆಂಡಿಗೆ ತುಂಬಾ ಅದೃಷ್ಟ ಅನ್ಸುತ್ತೆ. ಗುರುಗಳೇ, ಮನೆ ಬಗ್ಗೆ ಮತ್ತೆ ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಗಳೇ. ಹೇಳಮ್ಮ. ಗುರುಗಳೇ, ನಮ್ಮ ಮದ್ವೆ ಆಗಿ 13 ವರ್ಷ ಆಯ್ತು. ನಾವ್ ತುಂಬಾ ಕಷ್ಟಪಟ್ಬಿಟ್ಟಿದೀವಿ. ಲವ್ ಮ್ಯಾರೇಜ್ ಆದ್ವಿ. ಆದ್ರೆ ಎಲ್ಲಾನು ಒಪ್ಸಿ ಚೆನ್ನಾಗೇ ಇದೀವಿ ಗುರುಗಳೇ. ಆದ್ರೆ ಮನೆಯಲ್ಲಿ ಏನಾಗುತ್ತೆ ಅಂದ್ರೆ ಎಷ್ಟು ದುಡಿದ್ರು ನಮಗೆ ಇದಾಗ್ತಾ ಇಲ್ಲ. ನನಗೆ 2 ಗಂಡ್ ಮಕ್ಳಿದ್ದಾರೆ. ಒಬ್ಬ 6th, ಒಬ್ಬ 2nd ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಏನಂದ್ರೆ ಗುರುಗಳೇ, ಚೆನ್ನಾಗೇ ಇರ್ತೀವಿ ಗಂಡ ಹೆಂಡತಿ. ಏನು ಇದು ರಿಲೇಶನ್ ಅಲ್ಲೇ ಸ್ವಲ್ಪ ಹೊಟ್ಟೆ ಕಿತ್ತು. ಎಲ್ಲಾರ ಹತ್ರ ತುಂಬಾ ಚೆನ್ನಾಗಿದ್ದೀವಿ. ಎಲ್ಲಾರು ಯಾರು ಅವ್ರ ಕಡೆನೂ ಅಷ್ಟು ಇದು ಬೆಂಬಲ ಇಲ್ಲ, ನಮ್ ಕಡೆನೂ ಅಷ್ಟು ಬೆಂಬಲ ಇಲ್ಲ. ಆದ್ರೂ ನಾವು ಇಬ್ರು ಸ್ವಾಭಿಮಾನಿಯಾಗಿ ದುಡಿತಾ ಇದೀವಿ. ದುಡ್ದು ನಾನು ಪಾರ್ಟ್ ಟೈಮ್ ಹೋಗ್ತೀನಿ ಗುರುಗಳೇ. ಮಕ್ಳು ಸ್ಕೂಲಿಗೆ ಹೋದಾಗ ಲೆಕ್ಚರರ್, ಗೆಸ್ಟ್ ಲೆಕ್ಚರರ್ ಆಗಿ. ನಮ್ ಹಸ್ಬೆಂಡ್ ಕಾರ್ ಡ್ರೈವರ್. ನನಗೆ ಏನಂದ್ರೆ ನಮ್ಮ ಹಸ್ಬೆಂಡ್ ಚೆನ್ನಾಗಿರ್ಬೇಕು ಗುರುಗಳೇ. ಅವ್ರು ಒಳ್ಳೇದಾಗ್ಬೇಕು, ದುಡಿಮೆ ಚೆನ್ನಾಗಿದಾಗಿ
ಅವ್ರು ಅನ್ಕೊಂಡಿದ್ ಆಗ್ಬೇಕು ಅಷ್ಟೇ. ನನಗೆ ಅದೊಂದೇ, ಯಾಕಂದ್ರೆ ನನಗ್ ತುಂಬಾ ಇದ್ರಿಂದ ನೋಡ್ಕೊಂಡಿದಾರ ಅವ್ರ ಮದ್ವೆ ಆದಾಗಿಂದಾನು. ಅವ್ರಿಗೊಂದು ಒಳ್ಳೇದಾದ್ರೆ ನನಗೆ ಅಷ್ಟೇ ಸಾಕು ಗುರುಗಳೇ. ಅದೊಂದೇ ನಾನ್ ನಿಮಗ್ ಕೇಳ್ತೀನಿ, ಯಾವ್ದಾದ್ರು ಒಂದ್ ರೂಪದಲ್ಲಿ ಅವ್ರಿಗೆ ಚೆನ್ನಾಗಿ ಒಂದ್ ಪೂಜೆ ಏನಾದ್ರು ಹೇಳ್ಬಿಡಿ. ಅವ್ರಿದಾರೆ ಗುರುಗಳೇ, ಕೊಡ್ತೀನಿ, ಮಾತಾಡ್ರಿ. ಈಗ ನಾನು ಮಾತಾಡ್ತೀನಿ, ಕೇಳಿಸ್ಕೊಮ್ಮ. ಇಷ್ಟೊತ್ತು ನಿನ್ನ ಮಾತಾಡಕ್ಕೆ ಬಿಟ್ಟೆ ನಾನು. ಯಾಕೆಂದರೆ ನೀನೊಬ್ಬ ಜ್ಞಾನವಂತೆ ಆಗಿ, ಬುದ್ಧಿವಂತೆ ಆಗಿ, ಸಂಸ್ಕಾರವಂತೆ ಆಗಿ, ಜೊತೆಗೆ ಇಷ್ಟೆಲ್ಲ ಜ್ಞಾನ ಇದ್ದರೂ ನಿನ್ನಲ್ಲಿರ್ತಕ್ಕಂಥದ್ದನ್ನು ಆ ನ್ಯೂನ್ಯತೆಗಳು ಹೇಳಿದೆ, ಅದರಿಂದ ಆದಂಥ ಪಾಸಿಟಿವ್ ಏನು ಹೇಳಿದೆ, ಮತ್ತು ನೀನು ಸುತ್ತಮುತ್ತ ಇರ್ತಕ್ಕಂಥ ಪರಿಸರ ಇವತ್ತು ನೀನು ಯಾವ ರೀತಿ ನೋಡ್ತಿದೆ ಅನ್ನೋದನ್ನು ಹೇಳಿದೆ. ಇಲ್ಲಿ 3 ಜನಕ್ಕೆ ನೀನು ಪಾಠನೂ ಹೇಳಿದ್ಯಾ. ನೀನು ಹೇಳಿರ್ತಕ್ಕಂಥ ಪಾಠ ಕರೆಕ್ಟಾಗಿದ್ದರಿಂದಲೇ ನಾನು ಸಂತೋಷ ಪಡ್ತಾ ಇದ್ದೆ. ಅದಕ್ಕಾಗಿ ನಾನು ಮೌನವಾಗಿದ್ಬಿಟ್ಟಿದ್ದೆ. ಅಲ್ಲಿ ಮೊದಲೇದು ಪ್ರೀತಿ ಮಾಡಿ ಮದುವೆ ಆದೆ ಎಂದೆ. ಸಂತೋಷ, ಒಳ್ಳೇದಾಗಲಿ. ಪ್ರೀತಿ ಮಾಡಿ ಅವರೆಲ್ಲ ಮನೇಲಿರ್ತಕ್ಕಂಥ ಹಿರಿಯರನ್ನ ಒಪ್ಪಿಸಿ ಮದುವೆ ಆದೆ ಎಂದೆ. ಅದು ಇನ್ನೂ ದೊಡ್ಡ ಸಂತೋಷದ ವಿಚಾರ. ಹಾಗೆ ನಿನ್ನ ವಿದ್ಯಾಭ್ಯಾಸಕ್ಕೂ ನಿಮ್ಮ ಮನೆಯವರ ವಿದ್ಯಾಭ್ಯಾಸಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಿನ್ನ ಉದ್ಯೋಗ, ನಿಮ್ಮ ಮನೆಯವರ ಉದ್ಯೋಗ ಎರಡೂ ಬದಲಾವಣೆ ಇದೆ. ಆದರೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಒಂದು ಹೆಣ್ಣು ಇರಬೇಕಾದಂಥ ರೀತಿಗೆ ತಕ್ಕನಾಗಿ ನೀನು ಬದುಕ್ತಾ ಇರೋದ್ರಿಂದ ದೇವ್ರು ನೀನು ಕೈ ಬಿಡಲಿಲ್ಲ. ನಿನ್ನ ಉದ್ಯೋಗನೂ ನೋಡ್ಕೊಂಡಿದ್ಯಾ, ಸಂಸ್ಕಾರದ ನೋಡ್ತಿದ್ಯಾ, ಜೊತೆ ಮಕ್ಕಳಿಗೆ ಪಾಠ ಪ್ರವಚನ ಮಾಡ್ತಿದ್ಯಾ. ಇದರ ಮಧ್ಯದಲ್ಲಿ ಯಜಮಾನರು ಮಾಡುವಂಥ ಕಾಯಕ ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಚಿಂತನೆಯಲ್ಲಿದ್ಯಾ. ಇದು ಒಳ್ಳೆಯದು. ಚೆನ್ನಾಗಿರ್ಬೇಕು ಗುರುಗಳೇ, ಅಷ್ಟೇ ನನಗೆ. ಖಂಡಿತ ನೋಡಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳು. ಯಾವ ಕುಟುಂಬದಲ್ಲಿ ಹೆಣ್ಣು ನಗನಗ್ತಾ ಇರ್ತಾಳೋ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂದ್ಕೊಳ್ತಾಳೋ, ಮನೆಯಲ್ಲಿ ಪತಿದೇವರಿಗೊಂದು ಸ್ಥಾನಮಾನ ಗೌರವವನ್ನು ಕರುಣಿಸ್ತಾಳೋ, ಹಾಗೆ ತಾನಿರಬೇಕಾಗಿರ್ತಕ್ಕಂಥ ರೀತಿ ನನ್ನ ಪರಿಸರದಲ್ಲಿ ನಾನು ಇಷ್ಟು ಅಚ್ಚುಕಟ್ಟಾಗಿ ಬದುಕಬೇಕು ಎಂಬತಕ್ಕಂಥ ಹಠದಲ್ಲಿರ್ತಾಳೋ. ಒಂದು ಹೆಣ್ಣಿಗೆ ಹಠ ಇರಬೇಕು, ಆದರೆ ಅದು ಮಂಡ ಹಠ ಆಗಬಾರ್ದು. ಹಾಗೆ ಒಂದು ಹೆಣ್ಣಿಗೆ ಸಂಸ್ಕೃತಿ ಸಂಪ್ರದಾಯ ಇರಬೇಕು. ಎಲ್ಲಿ ತನಕ ಅವಳು ಆ ಕುಟುಂಬವನ್ನು ಬೆಳಕಿಗೆ ತರುವ ತನಕ ಹಾಗೇ ಬರಬೇಕು. ಆಗಲೇ ಆ ಕುಟುಂಬಕ್ಕೆ ಯಾರ ಸಹಾಯನೂ ಬೇಡ. ನಾನು ಹೇಳ್ತೀನಿ, ನಿನ್ನ ಕುಟುಂಬಕ್ಕೆ ತಂತ್ರ ಮಂತ್ರ ಯಂತ್ರಗಳ ಸಹಾಯ ಬೇಡ. ನೀನು ಹಾಕ್ತಿರೋ ಹೆಜ್ಜೆನೇ ನಿನಗೆ ದೇವರು. ಆ ಹೆಜ್ಜೆನೇ ದೇವರು ಕಾಪಾಡ್ತಾನೆ. ನಿನ್ನ ಸ್ವರತರಂಗ ಚೆನ್ನಾಗಿದೆ, ನಿನ್ನ ಭವಿಷ್ಯತ್ತು ಚೆನ್ನಾಗಿರುತ್ತೆ, ನೀನು ಹಾಕೋ ಹೆಜ್ಜೆ 100 ಕಾಲ ಚೆನ್ನಾಗೇ ಇರುತ್ತೆ. ಎಲ್ಲರೂ ಚೆನ್ನಾಗಿರ್ತಾರಮ್ಮ. ನೀನು ಧೈರ್ಯವಾಗಿರು, ನನ್ನ ಆಶೀರ್ವಾದ ಇದೆ. ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ, ನಿನ್ನ ಕುಟುಂಬ ನಿನ್ನ ಪರಿವಾರ ಚೆನ್ನಾಗಿರಲಿ. ಸಾಧ್ಯವಾದರೆ ಒಮ್ಮೆ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ನಮ್ಮ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಘಳವಾಗಿ ನೆರವೇರ್ತಾನೆ ಇರುತ್ತೆ. ಅದರ ಜೊತೆಗೆ ಮಹರ್ಷಿ ಧರ್ಮಯಾತ್ರೆಯ ಅಡಿಯಲ್ಲಿ ಇದೇ ಬರ್ತಕ್ಕಂಥ ಏಪ್ರಿಲ್ 4ನೇ ತಾರೀಕು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಹೋಟೆಲ್ ಕಲ್ಯಾಣಿ ಅಂತ ಹೇಳಿ ಭರತ್ ಕ್ಯಾನ್ಸರ್ ಹಾಸ್ಪಿಟಲ್ ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಸಂಜೆ 5 ಗಂಟೆಗೆ ಈ ಒಂದು ಕಾರ್ಯಕ್ರಮ ARD ಗ್ರೂಪ್ ಕಂಪನಿಯ ನೂತನವಾಗಿರತಕ್ಕಂಥ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಗುರೂಜಿರವರು ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಗುರೂಜಿರವರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಲಿಕ್ಕಾಗಿ ಆಗಮಿಸಿದ್ದಾರೆ ಮಿಸ್ ರಂಜಿತಾರವರು, ಮ್ಯಾನೇಜಿಂಗ್ ಡೈರೆಕ್ಟರ್ ARD ಗ್ರೂಪ್ಸ್, ಮತ್ತು ಮಿಸ್ ಅಪೂರ್ವಾರವರು, ಪಾರ್ಟ್ನರ್ ARD ಗ್ರೂಪ್ ರವರು, ಜೊತೆಗೆ ಅವರ ಒಂದು ಸಿಬ್ಬಂದಿ ವರ್ಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದೆ. ಮೊದಲನೇದಾಗಿ ಅವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮತ್ತು ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ಬಂದಿರೋದು ಮೈಸೂರಿಂದ ಅಲ್ಲ? ಹೌದು. ಮೈಸೂರಿಂದ ಬಂದು ಮಂಗಳವಾರ ಎಲ್ಲ ಚಾಮುಂಡೇಶ್ವರಿಯ ಪ್ರಸಾದವನ್ನು ತಂದಿದ್ದಾರೆ. ಹೌದು. ಮೈಸೂರಿಂದ ಬಂದರೆ ಚಾಮುಂಡೇಶ್ವರಿ ಪ್ರಸಾದ. ಆದರೂ ಮೈಸೂರಿನ ಜನತೆ ನೀವು ಅದೃಷ್ಟ ಮಾಡಿದ್ದೀರಿ. ಅಂತಹ ಆಸ್ಥಾನದಲ್ಲಿ ಅಲ್ಲಿದ್ದು ಅಲ್ಲಿ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದೀರಲ್ಲ, ಒಳ್ಳೆಯದಾಗಲಿ. ಸಮಯ ಕಡಿಮೆ ಇದೆ, ಕೊಡಿ, ಪ್ರಸಾದ ಕೊಡಿ. ಬಹಳ ಒಳ್ಳೆಯದಾಗಲಿ. ಪೇಟ ಕೈ ಕೊಡಿ. ಸಾಕು. ಬನ್ನಿ. ಕಾಯಕ ತಾವೇನು ನಡೆಸ್ತಾರದ ತಗೊಳ್ಳಿ. ಹಾಂ, ಮಾತಾಡಿ. ಸಮಸ್ತ ಚಿಂತನಾ ವೀಕ್ಷಕರಿಗೆ ಬೆಳಗಿನ ಶುಭೋದಯಗಳು. ಓಂ ಗುರುಭ್ಯೋ ನಮಃ. ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಗಳ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ARD ಗ್ರೂಪ್ ಮೈಸೂರು ಇದರ ಉದ್ಘಾಟನಾ ಸಮಾರಂಭವನ್ನು 4ನೇ ತಾರೀಕಿನ ಅಂದರೆ ಶುಕ್ರವಾರ ಸಮಯ ಸಂಜೆ 5 ಗಂಟೆಗೆ ಹೋಟೆಲ್ ಕಲ್ಯಾಣಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಉದ್ಘಾಟನಾ ಸಮಾರಂಭಕ್ಕೆ ಉದ್ಘಾಟಕರಾಗಿ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಗಳವರು ಆಗಮಿಸುತ್ತಿದ್ದು, ನಾಡಿನಾದ್ಯಂತ ಮಹರ್ಷಿ ಗುರುಜಿಯವರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸಮೂಹವನ್ನು ಹೊಂದಿದ್ದು, ಸಾರ್ವಜನಿಕರು ಆ ದಿನ ಬಂದು
ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗುವುದರ ಮುಖೇನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲೂ ವಿನಂತಿಸುತ್ತೇನೆ. ಈ ಸಂಸ್ಥೆಯ ವಿವರವನ್ನು ವ್ಯವಸ್ಥಾಪಕಿಯವರು ನೀಡಲಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ ARD ಗ್ರೂಪಿನ ವ್ಯವಸ್ಥಾಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದೇ 4ನೇ ತಾರೀಕು ಶುಕ್ರವಾರರಂದು ನಾವು ಏನು ಲಾಂಚಿಂಗ್ ಪ್ರೋಗ್ರಾಮ್ ಎಂದು ಏರ್ಪಡಿಸಿದ್ದೇವೆ. ಅದಕ್ಕೆ ಮಹರ್ಷಿ ಗುರುಗಳನ್ನು ನಾವು ಆಹ್ವಾನ ನೀಡಲೆಂದು ಬಂದಿದ್ದೇವೆ ಪ್ರೋಗ್ರಾಮ್ಗೆ. ಸೊ ಹಾಗಾಗಿ ನೀವು ತಾವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಗುರುಗಳ ಆಶೀರ್ವಾದದೊಂದಿಗೆ ನಮ್ಮ ಪ್ರೋಗ್ರಾಮನ್ನು ಸಕ್ಸಸ್ ಮಾಡಿ ಎಂದು ಕೇಳ್ಕೊತಾ ಇದ್ದೇನೆ. ನರೇಂದ್ರ ಮೋದಿಯವರ ಪ್ರೇರಣೆಯಿಂದ ಆಲ್ ಓವರ್ ಕರ್ನಾಟಕ ನಾವು ಜಾಬ್ ಅನ್ನೋದು ಏನಿದೆ, ಎಂಪ್ಲಾಯ್ಮೆಂಟ್, ಉದ್ಯೋಗ ಅನ್ನೋದೇನಿದೆ ಅದನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ. ಯಾರೆಲ್ಲ ಕೆಲಸವನ್ನು ಹುಡುಕ್ತಿದ್ದೀರಾ ಅವರಿಗೆ ನಾವು ಒಂದು ಕೆಲಸವನ್ನು ಕೊಡುಗೆಯಾಗಿ ಕೊಡ್ತಾ ಇದ್ದೀವಿ. ಯಾವ ರೀತಿ ಅಂತ ಅಂದರೆ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಅಥವಾ ಫ್ರೀ ಅಲೈನ್ಸ್ ಆಗಿರ್ಬೋದು, ಯಾವುದೇ ಥರದ ಉದ್ಯೋಗ ಸೃಷ್ಟಿ ಕೊಡಬೇಕು ಅಂತ ನಾವು ಹಾಗಾಗಿ ನಮ್ಮ ಸಂಸ್ಥೆ ಕಡೆಯಿಂದ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ. ನಿಮ್ಗೆ ಯಾವುದೇ ಥರದ ಅನುಮಾನ ಏನಾದರೂ ಇತ್ತು ಅಂತ ಅಂದರೆ ನಮಗೆ ಕಾಲ್ ಮಾಡಿ, ನಮಗೆ ಏನು ಕ್ಲಿಯರೆನ್ಸು ನಾವು ಕೊಡ್ತೀವಿ. ಇವಾಗ ಗ್ರಾಮೀಣ ಕಡೆ ಎಲ್ಲ ನಮಗೆ ಬಡ ಕುಟುಂಬದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆ ಥರದವ್ರಿಗೂ ಕೂಡ ನಾವು ಏನು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತಾ ಇದ್ದೀವಿ. ತುಂಬ ಸಂತೋಷ, ಭಾಳ ಅದ್ಭುತವಾದಂಥದ್ದು. ಹಾಗೆ ನಿಮ್ಮಿಬ್ಬರ ಮಾತಿನ ಆ ಸರಪಳಿ ಇದೆಯಲ್ಲ, ಅದು ಮೆಚ್ಚುವಂತಹದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಇರಲಿ. ನಿಮ್ಮ ಈ ಸಂಸ್ಥೆಯ ಕಾರ್ಯಕ್ರಮ, ಅದರಲ್ಲೂ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವಂಥ ಕಾಯಕ ಅಂದ್ರಲ್ಲ, ಇಂತಹ ಕಾರ್ಯಕ್ರಮಕ್ಕೆ ಈ ನಿಮ್ಮ ಆನಂದ್ ಗುರೂಜಿಯವರು ಜೊತೆಯಲ್ಲಿದ್ದೇ ಇರ್ತಾರೆ. ಮಾಡಬೇಕು. ಯಾಕೆಂದರೆ ಪ್ರತಿಯೊಬ್ಬನೂ ಅವನು ತೋಳುಬಲವನ್ನು ನಂಬಿ ಬದುಕಬೇಕು. ಪ್ರತಿಯೊಬ್ಬ ಹೆಣ್ಣುಮಗಳು ಸಹಿತ ಸಮಾಜದಲ್ಲಿ ಯಾರೊಬ್ಬರೊಂದಿಗೂ ತಲೆ ಬಗ್ಗಿಸ್ದಿರ ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂತಹ ಕಾಯಕಕ್ಕೆ ಮುಂದಾಗಬೇಕು. ಎಲ್ಲರೂ ಸ್ವತಂತ್ರ ಬದುಕಲ್ಲಿ ಬದುಕಬೇಕು. ಹಾಗೆ ಸಂಸ್ಕೃತಿಯನ್ನು ಉಳಿಸಿ ನಡೀಬೇಕು ಅಂತಕ್ಕಂಥದ್ದು ಒಂದೇ ಚಿಂತನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮ ಈ ಕಾಯಕ ಮೆಚ್ಚುವಂಥದ್ದು ಶುಭವಾಗಲಿ.